ಆತ್ಮೀಯರೇ, ತಾವೆಲ್ಲರೂ ಅರುಣಾಚಲ ಅರುಣಾಚಲ ಅನ್ನ ಪದವನ್ನ ಕೇಳಿರ್ತೀರಿ. ಅರುಣಾಚಲ ಅನ್ನೋದು ಭಾರತ ದೇಶದಲ್ಲಿ ಪುರಾತನ ಕಾಲದಿಂದ ಇದೊಂದು ಬೆಟ್ಟವನ್ನ ಜ್ಞಾನ ಜ್ಯೋತಿಯ ತೇಜೋಲಿಂಗ ಅಂತೇಳಿ ಪೂಜೆ ಮಾಡ್ತಾ ಇದ್ದಾರೆ. ಇದೊಂದು ಪರಮ ಪೂಜ್ಯ ಸ್ಥಳ. ಸದ್ಯ ನಾವು ಇದನ್ನ ತಮಿಳುನಾಡಿನಲ್ಲಿ ನೋಡ್ತಾ ಇದ್ದೀವಿ. ಈ ಬೆಟ್ಟವು ಸಿದ್ಧ ಪುರುಷರ ಒಂದು ವಾಸ ಸ್ಥಳ. ಅರುಣಗಿರಿ ಯೋಗಿಯು ಇಂದಿಗೂ ಅಲ್ಲಿ ಇರುವನೆಂದು ಅಪಾರವಾದ ಒಂದು ನಂಬಿಕೆ. ಈ ಅರುಣಾಚಲವನ್ನ ದಕ್ಷಿಣದ ಕೈಲಾಸ ಅಂತ ಕರೀತಾರೆ. ಅದು ಹಿಮಾಲಯ ಪರ್ವತಕ್ಕಿಂತಲೂ ಅತಿ ಪ್ರಾಚೀನವಾದದ್ದು ಅರುಣಾಚಲ ಬೆಟ್ಟ. ಈ ಭೂಗರ್ಭ ಶಾಸ್ತ್ರ ಅಂತ ಇರುತ್ತೆ. ಭೂಗರ್ಭ ಶಾಸ್ತ್ರ ತಜ್ಞರ ಒಂದು ಸಂಶೋಧನೆಯಿಂದ ತಿಳಿದು ಬಂದದ್ದೇನೆಂದ್ರೆ, ಹಿಮಾಲಯ ಪರ್ವತಕ್ಕಿಂತಲೂ ಪ್ರಾಚೀನವಾದದ್ದು ಅರುಣಾಚಲ ಬೆಟ್ಟ. ಈ ಪಾಲ್ ಬ್ರಾಂಟನ್ ಅಂತೇಳಿ ಒಬ್ಬ ವಿದೇಶಿ ತಜ್ಞ ಹೇಳ್ತಾನೆ, ಅರುಣಾಚಲದಿಂದ ಬಂದ ಸಂದೇಶ, ದಿ ಮೆಸೇಜ್ ಫ್ರಮ್ ಅರುಣಾಚಲ ಅಂತೇಳಿ. ಅಲ್ಲಿ ಅಮೆರಿಕನ್ ಭೂಗರ್ಭ ಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಭೂಗರ್ಭದಲ್ಲಿ ಕಲ್ಲಿದ್ದಲನ ಆ ಪದರಗಳ ಇಂದ ಮುಂಚಿನಿಂದಲೂ ಈ ಅರುಣಾಚಲ ಇರುವುದೆಂದು, ಮತ್ತೆ ಇನ್ನೂ ಒಂದು ಹೇಳ್ತಾನಂದ್ರೆ, ಈ ಭೂಮಿಯು ಉಂಟಾದಾಗಿನಿಂದಲೂ ಸಮಕಾಲೀನವಾಗಿ ಇರುವುದಾಗಿಯೂ ಮತ್ತು ಸಮುದ್ರದಲ್ಲಿ ಮುಳುಗಿ ಹೋದ ಲೆಮೋರಿಯಾ ಅನ್ನೋ ಒಂದು ಏನು ಖಂಡ ಐತಲ್ಲ, ಅದರ ಭಾಗವೇ ಅರುಣಾಚಲ ಅಂತ. ನಿಮಗ್ ಗೊತ್ತಿರ್ಲಿ ಮಿತ್ರರೇ, ಅರುಣಾಚಲ ಅರುಣಾಚಲ ಅಂತೇಳಿ ಏನೋ ಮನಸ್ಸಿನಲ್ಲಿ ಪದೇ ಪದೇ ಆ ಪದ ಕೇಳಿಸ್ತಾ ಇತ್ತು. ಆ ಪದ ಕೇಳಿದ್ರೆ ಮನಸ್ಸಿನಲ್ಲಿ ರೋಮಾಂಚನ ಆಗ್ತಾ ಇತ್ತು. ಅದು ಯಾರಿಗೆ ಅಂದ್ರೆ ರಮಣ ಮಹರ್ಷಿಗೆ, ವೆಂಕಟರಮಣ ಅನ್ನೋ ಬಾಲಕನಿಗೆ. ಆ ವೆಂಕಟರಮಣ ಅನ್ನೋ ಬಾಲಕನೇ ಮುಂದೆ ರಮಣ ಮಹರ್ಷಿ ಆಗ್ತಾರೆ. ಅವ್ರಿಗೆ ಅದೇನೂ ಗೊತ್ತಿಲ್ಲ. ಅರುಣಾಚಲ ಅರುಣಾಚಲ ಅಂತೇಳಿ ಮನುಷ್ಯನಲ್ಲಿ ಯಾವಾಗ್ಲೂ ಅವರ ಹೃದಯದಲ್ಲಿ ತಾನಾಗಿನೇ ಸ್ಪಂದಿಸ್ತಾ ಇತ್ತಂತೆ. ಅರುಣಾಚಲ ಅನ್ನೋದು ಒಂದು ಪ್ರತಿಧ್ವನಿ, ಅರುಣಾಚಲ ಅರುಣಾಚಲ ಅಂತ. ಆದ್ರೆ ಒಂದು ಬಾರಿ ಅವ್ರು 16 ವರ್ಷದಲ್ಲಿದ್ದಾಗ ಒಬ್ರು ತಮ್ಮ ರಿಲೇಷನ್ ಸಂಬಂಧಿಕರೊಬ್ರು, ನೀವ್ ಎಲ್ಲಿಂದ ಬರ್ತಾ ಇದ್ದೀರಿ ಅಂತ ಮನೆಗೆ ಬಂದ ಸಂಬಂಧಿಕರಿಗೆ ಕೇಳಿದಾಗ, ನಾವು ಅರುಣಾಚಲದಿಂದ ಬರ್ತಾ ಇದೀವಿ ಅಂತ ಹೇಳಿದ್ರೆ, ಆ ಚಿಕ್ಕ ವಯಸ್ಸಿನ ಬಾಲಕನಿಗೆ ಅದು ಎಂಥದೋ ಒಂದು ಖುಷಿ. ವೆಂಕಟರಮಣನಿಗೆ ಅರುಣಾಚಲ ಅನ್ನೋದು ಒಂದು ಸ್ಥಳ ಇದೆ ಈ ಭೂಮಿ ಮೇಲೆ, ಅದು ಒಂದು ಬೆಟ್ಟದ ಹೆಸರು ಅಂತ ಕೇಳಿನೇ ಆತನಿಗೆ ಅಷ್ಟು ಖುಷಿ ಆಯ್ತು. ಆ ವೆಂಕಟರಮಣ ಬಾಲಕನ ರಮಣ ಮಹರ್ಷಿ ಭಗವಾನ್ ರಮಣರಾಗಿದ್ದು ಅವರ ಜೀವನವನ್ನ ಒಂದಷ್ಟು ತಿಳಿಸ್ಕೊಳ್ಳೋಣ ಅಂತ ಈ ಒಂದು ಸೆಷನ್ ಅಲ್ಲಿ ನನಗೆ ಗೊತ್ತಿರೋ 4 ವಿಚಾರ ತಮ್ಮ ಜೊತೆ ಹಂಚಿಕೊಳ್ಳಕ್ ಇಷ್ಟ ಪಡ್ತಾ ಇದ್ದೀನಿ. ಮೊನ್ನೆಯಷ್ಟೇ ರಜೆಯಲ್ಲಿ ನಾವು ತಿರುವಣ್ಣಮಲೈಗೆ ಹೋಗಿದ್ವಿ. ಹುಣ್ಣಿಮೆ ದಿನ ಅಲ್ಲಿ ಆ ಅರುಣಾಚಲ ಬೆಟ್ಟಕ್ಕೆ ಲಕ್ಷಾಂತರ ಜನ ಒಂದು ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ. ಇದು ರಮಣ ಮಹರ್ಷಿಗಳು ಕೂಡ ಮಾಡ್ತಾ ಇದ್ರು. ಗಿರಿ ಪ್ರದಕ್ಷಿಣೆ ಸುಮಾರು 14 ಕಿಲೋಮೀಟರ್. ವಿಶೇಷವಾಗಿ ಮುಂದಿನ ಹುಣ್ಣಿಮೆ, ಕಾರ್ತಿಕ ಹುಣ್ಣಿಮೆ ಅಂತೂ ನಮ್ ನಡೆಯಲು ನಿಲ್ಲಲು ಸ್ಥಳ ಇರೋದಿಲ್ಲ. ಅಷ್ಟೊಂದು ಲಕ್ಷಾಂತರ ಜನರು. ಅದಕ್ಕೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯೂ ಇದೆ. ಆದ್ರಿಂದ ಆ ಪ್ರದೇಶಕ್ಕೆ ಹೋಗಿ ಬಂದಿರೋದ್ರಿಂದ ನನಗೆ ರಮಣ ಮಹರ್ಷಿಗಳ ಬಗ್ಗೆ 4 ಮಾತು ಹಂಚ್ಕೋಬೇಕು ಅಂತ ಮೇಡಮ್ ಅವ್ರ ಹತ್ರ ವಿನಂತಿಸಿಕೊಂಡಿದ್ದೆ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ರಮಣ ಮಹರ್ಷಿಗಳು ಜನ್ಮ ಪಡೆದದ್ದು 1879. ಈ ಭೂಮಿಗೆ ಅವತ್ತು ನಿಜ ಹೇಳ್ಬೇಕಂದ್ರೆ ಭಾರತ ದೇಶದ ಪುಣ್ಯ, ಈ ಭೂಮಿಯ ಪುಣ್ಯ. ಆ ದಿನ ಆರ್ದ್ರ ನಕ್ಷತ್ರ, ಅದು ಒಂದು ಮಂಗಳಕರವಾದ ಸುದಿನ. ಯಾಕಂದ್ರೆ ಅವತ್ತು ಗೌತಮ ಮತ್ತು ಪತಂಜಲಿ ಮುನಿಗಳ ಮುಂದೆ, ಆ ಪರಮ ಭಕ್ತನಾದ ಗೌತಮರ ಮುಂದೆ ಆ ಶಿವ ಆವಿರ್ಭವಿಸಿದ ವಿಶೇಷವಾದ ದಿನ ಕೂಡ ಹೌದು. ಅಂತಹ ದಿನದಂದೇ ತಮಿಳುನಾಡಿನ ಮಧುರೈ ಜಿಲ್ಲೆಯ ಒಂದು ಹಳ್ಳಿ, ಅದು ತಿರುಚಳಿ ಅಂತೇಳಿ, ಆ ತಿರುಚಳಿ ಗ್ರಾಮದಲ್ಲಿ ಸುಂದರಂ ಅಯ್ಯರ್ ಮತ್ತು ಅಳಗಮ್ಮಾಳ್ ಅನ್ನೋ ದಂಪತಿಗಳಿಗೆ ಎರಡನೇ ಮಗುವಾಗಿ ರಮಣ ಮಹರ್ಷಿಗಳು ಜನ್ಮ ಪಡಿತಾರೆ. ಅವ್ರಿಗೆ 3 ಜನ ಗಂಡ್ಮಕ್ಳು. ಅಕ್ಷರಾಭ್ಯಾಸ ಆಯ್ತು, ಶಾಲೆಗೆ ಹೋಗ್ತಾ ಇದ್ರು. ಆದ್ರೆ ಬಾಲ್ಯಾವಸ್ಥೆಯಲ್ಲಿ ಇವ್ರೇನೋ ಮುಂದೆ ಒಬ್ಬ ಮಹಾ ಮಹಿಮರಾಗ್ತಾರೆ ಅನ್ನೋ ಯಾವ ಸೂಚನೆಗಳು ಇರ್ಲಿಲ್ಲ.
ಆದ್ರೆ ಒಂದಂತೂ ವಿಶೇಷ ಏನು ಅಂದ್ರೆ ಅವರು ವಿಪರೀತ ನಿದ್ರೆ, ಎಂತಹ ಗಾಢ ನಿದ್ರೆಯಲ್ಲಿ ಇರ್ತಿದ್ರು ಅಂದ್ರೆ ಕುಂಭಕರ್ಣ ಅಂತಾರೆ ಎಚ್ಚರಿಕೆ ಮಾಡೋಳದು, ಅವ್ರನ್ನ ಎಚ್ಚರಿಸೋದಂದ್ರೆ ಬಹಳ ಕಷ್ಟ. ಇನ್ನು ಓದಿನಲ್ಲಿ ಅಂತಹ ಏನು ಅಷ್ಟೇನು ಪ್ರತಿಭಾವಂತರಾಗಿರ್ಲಿಲ್ಲ, ಆದ್ರೆ ಶಾರೀರಿಕವಾಗಿ ದೃಢಕಾಯರು, ಆಟ ಪಾಠಗಳಲ್ಲಿ ಸದಾ ಮುಂದೆ ಇರ್ತಾ ಇದ್ರು. ಆದ್ರೆ ಒಂದು ವಿಶೇಷ ಅಂದ್ರೆ ಸಹಪಾಠಿಗಳ ಜೊತೆ ಅವರು ದೂರ ಇದ್ದು ಯಾವಾಗ್ಲೂ ಸ್ವತಂತ್ರ ಮನೋವೃತ್ತಿ, ಸ್ವತಂತ್ರವಾಗಿ ಇರ್ತಾ ಇದ್ರು. ಆದ್ರೆ 1895 ಅವರ 16ನೇ ವಯಸ್ಸಿನಲ್ಲಿ ಒಂದು ವಿಶೇಷ ಘಟನೆ ನಡೀತದೆ. ಅದೇ ತಮಗೆ ಹೇಳಿದ್ನಲ್ಲ, ಅವರ ಮನೆಗೆ ಬಂದ ಬಂಧುಗಳು ನಾನು ಅರುಣಾಚಲಂದಿಂದ ಬಂದಿದ್ದೀನಿ ಅಂತ ಹೇಳಿದ್ದು. ಅದಾದ ನಂತರ ಅದೇ ವರ್ಷ ಅವತ್ತವರಿಗೆ ಆ ಅರುಣಾಚಲ ಪದ, ಅದೊಂದು ಸ್ಥಳ, ಅದೊಂದು ಬೆಟ್ಟ ಅಂತ ತಿಳಿ ರೋಮಾಂಚನದಿಂದ ಹರ್ಷಭರಿತರಾಗ್ತಾರೆ. ಹರ್ಷೋತ್ಸಾಹ, ಅದೆಂತದೋ ಖುಷಿ. ಅದು ಅದಾದ ಕೆಲವೇ ದಿನಗಳಲ್ಲಿ ಅವ್ರಿಗೊಂದು ಪುಸ್ತಕ ಸಿಗುತ್ತೆ, ಪೆರಿಯ ಪುರಾಣಂ ಅಂತ ಹೇಳಿ. ಅದರಲ್ಲಿ ತಮಿಳು ಗ್ರಂಥ ಇದು. ಒಂದು 63 ಸಾಧುಗಳ ಜೀವನ ಚರಿತ್ರೆ ಇರುತ್ತೆ. ಅದನ್ನೆಲ್ಲ ಓದ್ತಾರೆ ಅವರು. ವೆಂಕಟರಮಣ ಅನ್ನೋ ಒಬ್ಬ ಬಾಲಕ, 16 ವರ್ಷದ ಬಾಲಕ 63 ಸಾಧು ಸಂತರ ಜೀವನ ಚರಿತ್ರೆ ಓದಿ ಆ ಕ್ಷಣಕ್ಕೆ ಅವರು ಮಾನಸಿಕವಾಗಿ ಏನೂ ಆಗದೆ ಇದ್ರು ಕೆಲವೇ ದಿನಗಳಲ್ಲಿ ಆ ಮಾನಸಿಕವಾಗಿ ಸುಪ್ತವಾಗಿ ಇದ್ದು ತೀವ್ರವಾದ ಒಂದು ಪರಿಣಾಮ ಉಂಟು ಮಾಡುತ್ತೆ. ಅದಕ್ಕೆ ಒಂದು 1896ರಲ್ಲಿ ಮತ್ತೊಂದು ಒಂದು ಮುಖ್ಯ ಘಟನೆ ನಡೆಯುತ್ತೆ. ಅವರಿಗೆ ಅವ್ರ ಚಿಕ್ಕಪ್ಪ ತೀರ್ಕೊತಾರೆ. ಚಿಕ್ಕಪ್ಪ ತೀರ್ಕೊಂಡಾಗ ಯಾವ ಅನಾರೋಗ್ಯನೂ ಇರೋದಿಲ್ಲ ಅವರಿಗೆ. ಆಕಸ್ಮಿಕವಾಗಿ ತೀರ್ಕೊಂಡಾಗ ಇವರಿಗೆ ಮರಣ ಭಯ ಆವರಿಸುತ್ತೆ. ಆದ್ರೆ ತನಗೆ ಮೃತ್ಯು ಸಮೀಪಿಸುತ್ತಿರುವುದಾಗಿ ಕೂಡ ಅನ್ಸುತ್ತೆ ಅವರಿಗೆ. ಒಂಥರ ಏನೋ ಆತರ ಭಾಸವಾಗುತ್ತೆ. ಆದ್ರೆ ಕಾಲಾನಂತರ ಅವ್ರು ಹೇಳ್ತಾರೆ, ಆ ಮೃತ್ಯುವಿನ ಭಯದಿಂದ ಕೂಡ ತಾವೇ ಮೃತ್ಯುವನ್ನು ಅನುಭವಿಸೋದಕ್ಕಾಗಿ ತಾವೇ ಮಲ್ಕೊಂಡು ನನ್ನ ದೇಹದಲ್ಲಿ ಈಗ ಮರಣ ಅಂದ್ರೆ ಏನು, ಅದನ್ನು ನೋಡ್ಬಿಡೋಣ, ಅದನ್ನ ಅನುಭವಿಸಿ ಬಿಡೋಣ, ಅದ್ ಹೇಗಿರುತ್ತೆ, ಈ ಮರಣ ಶರೀರಕ್ಕಷ್ಟೇ ಆಗಾದ್ರೆ ಅದ್ ಹೇಗೆ ನೋಡೋಣ ಅಂತೇಳಿ ಮರಣದ ಅನುಭವವನ್ನು ಪಡಿತಾರೆ. ತಾವೇ ಏಕಾಗ್ರತೆಯಿಂದ ಕೂತ್ಕೊಂಡು ನನಗೆ ಹೆಣದಂತೆ ಮಲ್ಕೊಂಡು ಮರಗಟ್ಟಿದ ಅನುಭವ, ದೇಹ ಎಲ್ಲ ಕೈಕಾಲುಗಳೆಲ್ಲ ಚಾಚಿ ಮಲಗಿ ಬಿಡ್ತಾರೆ. ಸರಿ, ದೇಹ ನನ್ ಸತ್ತೋಯ್ತು ನನ್ನ ಮನಸ್ಸಿನಲ್ಲಿ ತನ್ನೊಳಗೆ ತಾವೇ ಹೇಳ್ಕೊತಾರೆ. ಹೀಗೆ ಈಗ ನನ್ನನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಸುಟ್ಟು ಬಿಡ್ತಾ ಇದ್ದಾರೆ, ಈ ಶರೀರ ಬೂದಿಯಾಗಿದೆ. ಆದ್ರೆ ಈ ಶರೀರದ ಅಂತ್ಯದೊಡನೆ ನಾನು ಸತ್ತು ಹೋಗುವೆ ಇಲ್ಲ, ನಿಶಬ್ದವಾಗಿ ಚಲಿಸದೆ ಬಿದ್ದಿರುವುದು ಈ ಶರೀರ. ಆದ್ರೆ ಏನೋ ನಾನು ಅನ್ನೋದೊಂದಿದೆ, ಅದೊಂದು ಶಕ್ತಿ ಅಂತ ಅದೊಂದು ಧ್ವನಿಯಾಗಿ ಅವರಿಗೆ ಅನುಭವ ವೇದ್ಯ ಆಗ್ತದೆ. ಅದೇ ನಾನು. ನಾನು ಅಂದ್ರೆ ಅದು ಆತ್ಮ, ದೇಹದೊಳಗೆ ಬಂಧನಕ್ಕೊಳಗಾಗದ ಒಂದು ವಸ್ತು ಅಂತ ಆ ಒಂದು ಘಟನೆಯಿಂದ ಅವರು ಸಾವಿನ ಭಯವನ್ನೇ ಗೆಲ್ತಾರೆ. ಈ ರೀತಿ ಅದ್ಭುತ 16ನೇ ವಯಸ್ಸಿನಲ್ಲಿ ನಿಂತ ಅದ್ಭುತ ಅನುಭವವನ್ನು ಪಡೆದ ಆ ರಮಣ ಮಹರ್ಷಿಗಳು ಮುಂದೆ ಹೇಗೆ ಮಹರ್ಷಿ ಆದ್ರು ಅಂತ ನೋಡ್ತಾ ಹೋದ್ರೆ, ಅವರು ಓದುತ್ತಿರುವಾಗ ಒಂದು ದಿನ ಅವ್ರ ಗುರುಗಳು ಅವರಿಗೆ ಇಂಗ್ಲಿಷ್ ಗ್ರಾಮರ್ನ ಒಂದು ರೈಟಿಂಗ್ ವರ್ಕ್ ಕೊಟ್ಟಿರ್ತಾರೆ. ಅದು ಬರಿತಾ ಬರಿತಾ ಅವ್ರಿಗೆ ಏನನ್ಸುತ್ತೆ ಅಂದ್ರೆ, ಇದೆಲ್ಲ ಒಂದು ಮನುಷ್ಯನಲ್ಲಿ ಇದೆಲ್ಲ ವ್ಯರ್ಥದ ಕೆಲಸ, ಇದು ಏನ್ ಬರೆಯೋದು ಅಂತೇಳಿ ಅನ್ಸ್ಬಿಡ್ತದ ಅವ್ರಿಗೆ. ಬರೆಯುತ್ತಿರುವಾಗ ಮನುಷ್ಯನಲ್ಲಿ ಒಂದು ಉತ್ಕ್ರಾಂತಿ, ಬರೆಯೋದು ನಿಂದಿರ್ಸ್ಬಿಡ್ತಾರೆ, ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತು ಬಿಡ್ತಾರೆ. ಅವ್ರ ಅಣ್ಣ ನಾಗಸ್ವಾಮಿ ಬೈತಾರೆ, ಈಗಿರುವವರಿಗೆ ಇದೆಲ್ಲ ಶಿಕ್ಷಣ ಅಂತ ಯಾಕೆ ಬೇಕು ಅಂತೇಳಿ. ಆ ಬಿರುನುಡಿಗಳ ಹೊಸದೆಲ್ಲ ಬಹಳಷ್ಟು ಕೇಳಿಸ್ಕೊಂಡಿರ್ತಾರೆ. ಆದ್ರೂ ಅವತ್ತು ಬಹಳ ಮನಸ್ಸಿಗೆ ನೋವಾಗುತ್ತೆ. ಎಷ್ಟೋ ಸಲ ಗೊತ್ತಿಲ್ಲ, ಈ ಮರಣ ಭಯ ಗೆದ್ದ ಮೇಲೆ ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದೇವಸ್ಥಾನದಲ್ಲಿ ಸುಮ್ನೆ ಕೂತ್ಕೊಂಡು ಎಷ್ಟೋ ಕಣ್ಣೀರಿಡೋದು, ಭಕ್ತಿಯಿಂದ ಏನೋ ನೋಡ್ತಾ ಕೂಡೋದು ಮಾಡ್ತಿರ್ತಾರೆ. ಈ ಘಟನೆಯಿಂದ ಅವ್ರಿಗೆ ಏನಾಗ್ಬಿಡುತ್ತೆ, ಮನೆ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಅರುಣಾಚಲ ಅನ್ನೋ ಪದ ಕೇಳಿರ್ತಾರಲ್ಲ, ನಾನು ಆ ಪ್ರದೇಶಕ್ಕೆ ಹೋಗ್ಬೇಕು, ಅರುಣಾಚಲ ನೋಡ್ಬೇಕು ಅಂತ ಹೇಳಿ ಆದ್ರಿಂದ ಹೋಗ್ಬೇಕು ಅಂತಾರೆ. ಅದೇ ಸಮಯದಲ್ಲಿ ನಿನಗೇನು ಎಲ್ಲಿಗೆ ಹೋಗಕ್ ರೆಡಿ ಆಗ್ತಾ ಇದೆ ಅಂದ್ರೆ, ನಾನೊಂದು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಅವ್ರ ಅಣ್ಣನಿಗೆ ಸುಳ್ಳು ಹೇಳ್ತಾರೆ. ಅಲ್ಲಿ ದುಡ್ಡಿದೆ ತಗೊಂಡೋಗಿ ಫೀಸ್ ಕಟ್ಟು ಅಂದ್ರೆ ಅಲ್ಲಿರೋ 5 ರೂಪಾಯಿಯಲ್ಲಿ ಅವ್ರು ಕೇವಲ 2 ರೂಪಾಯಿ ಮಾತ್ರ ತಗೊಳ್ತಾರೆ. ತಗೊಂಡು ನನ್ನ ಫೀಸ್ ಕೊಟ್ ಬಾ ಅಂತ ಅದನ್ನ ತಗೊಂಡು ಅವರು
ರೈಲ್ವೆ ಸ್ಟೇಷನ್ ಬರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಅದನ್ನು ಕೂಡ ಅವರು ಆ ಘಟನೆಯನ್ನು ದೈವ ಕಟಾಕ್ಷವೇ ಸರಿ ಅದು ಆ ಅರುಣಾಚಲ ಶಿವನೇ ಈ ಘಟನೆಯನ್ನ ಸೃಷ್ಟಿ ಮಾಡಿದ ಅಂತ ಅನ್ಕೋತಾರೆ. ಒಂದು ಚೀಟಿ ಬರೀತಾರೆ ಅವರ ಮನೆಯವರಿಗೆ. ನಾನು ನನ್ನ ತಂದೆಯನ್ನು ಹುಡುಕಿಕೊಂಡು ಅವರ ಅಪ್ಪಣೆ ಮೇರೆಗೆ ಈ ಸ್ಥಳವನ್ನು ಬಿಟ್ಟು ಹೊರಟು ಬಿಟ್ಟಿರುವೆ. ಇದು ಸತ್ಕಾರ್ಯದಲ್ಲಿಯೇ ಪ್ರವೇಶಿಸುವುದು. ಆದ್ರಿಂದ ಈ ಕಾರ್ಯದಲ್ಲಿ ಯಾರೊಬ್ಬರೂ ವ್ಯಸನ ಪಡಬೇಕಾಗಿಲ್ಲ. ಇದನ್ನು ಹುಡುಕಲು ಹಣವನ್ನು ಕೂಡ ಖರ್ಚು ಮಾಡಬೇಡಿ. ನನ್ನ ಕಾಲೇಜು ಫೀಸನ್ನು ಕೂಡ ನಾನು ಕಟ್ಟಿರುವುದಿಲ್ಲ. ಇಂತು ಅಂತ ಬರೆದು ಒಂದು ಬರೀ ಗೆರೆ ಹಾಕ್ತಾರೆ. ಮೊದಲು ನಾನು ಅಂತ ಶುರು ಮಾಡಿದ್ದು ಕೊನೆಗೆ ಗೆರೆ ಅಂದ್ರೆ ಶೂನ್ಯ, ಏನೂ ಇಲ್ಲ ಅನ್ನೋದು ಸೂಚಿಸ್ತದೆ. ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಇವರು ಟೈಮ್ ಲೇಟ್ ಆಗಿ ಹೋಗಿರ್ತಾರೆ. ಎಷ್ಟು ವಿಶೇಷ ಅಂದ್ರೆ ಅವತ್ತು ಟ್ರೈನು ಕೂಡ ಲೇಟ್ ಆಗಿ ಬರುತ್ತೆ. ಇವರಿಗಾಗಿನೇ ಲೇಟ್ ಆಗಿದೆ ಏನೋ ಅಂತೇಳಿ. ಅಂತೂ ಸ್ಟೇಷನ್ ಮೂಲಕ ಅವರು ಮುಂದಿನ ಸ್ಟೇಷನ್ಗೆ ಹೋಗ್ತಾರೆ. ಆದ್ರೆ ರೈಲು ಮುಂದಿನವರೆಗೂ ಇದೆ ಹತ್ರದವರಂತೇಳಿ ಒಬ್ಬ ಮೌಲ್ವಿಯಿಂದ ಗೊತ್ತಾಗ್ತದೆ. ಮೌಲ್ವಿ ಅದು ಹೇಳಕ್ಕೆ ಇದ್ರೇನೋ ಸ್ವಲ್ಪ ಹೊತ್ತಿನಲ್ಲಿ ಮೌಲ್ವಿ ಕೂಡ ಒಂದು ಟ್ರೈನ್ ನಲ್ಲಿ ಮೌಲ್ವಿ ಕೂಡ ಕಣ್ಮರೆ ಆಗ್ತಾರೆ. ಕೊನೆಗೂ ಮುಂದೆ ಹೋಗಿ ರೈಲ್ವೆ ಸ್ಟೇಷನ್ ಹರಿಯಾಣಿ ನಲ್ಲೂರ್ನಲ್ಲಿ ಇಳಿದು ಅಲ್ಲಿ ಸೂರ್ಯಾಸ್ತ ಆಗುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಧ್ಯಾನಾಸಕ್ತರಾಗಿ ಕೂಡ್ತಾರೆ. ಹಸಿವಾಗುತ್ತೆ. ಪೂಜಾರಿಗೆ ಊಟ ಕೇಳ್ತಾರೆ, ಕೊಡೋದಿಲ್ಲ. ಆದ್ರೆ ಒಬ್ಬ ನಗಾರಿ ಬಾರಿಸುವವನು ಇವರಿಗೆ ಅನ್ನ ಕೊಡ್ತಾನೆ. ಆದ್ರೆ ನಿಶಕ್ತಿಯಾಗಿ ಬಿದ್ದು ಅನ್ನದಗಳೆಲ್ಲ ಚೆಲ್ಲಿರುತ್ತೆ. ಆ ಸ್ಮೃತಿ ತಪ್ಪಿದಿಂದ ಎದ್ದು ಅದನ್ನ ಅಗಳನ್ನೆಲ್ಲ ಚೆದರಿ ಬಿದ್ದಂತ ಆಹಾರವನ್ನ ಆರಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಇವರನ್ನ ಕರ್ಕೊಂಡು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಮರುದಿನ ಗೋಕುಲಾಷ್ಟಮಿ ಅವತ್ತು ಕೃಷ್ಣನ ಪೂಜೆ ಮಾಡಿ ಸಿಹಿ ತಿಂಡಿಗಳಲ್ಲೆಲ್ಲ ಇವ್ರಿಗೆ ಕಟ್ಟಿ ಕೊಡ್ತಾರೆ. ಅದನ್ನ ತಗೊಂಡೋಗಿ ಹೋಗ್ತಿರ್ತಾರೆ. ರೈಲ್ ಹತ್ರ ಹೋದಾಗ ದುಡ್ಡಿರಲ್ಲ. ಮತ್ತೆ ತಮ್ಮ ಕಿವಿ ಓಲೆ ಬಿಚ್ಚಿ ಕೊಟ್ಟು ಅಡ ಇಟ್ಟು ದುಡ್ಡು ತಗೊಂಡು ಆ ಸ್ವೀಟ್ ನ ತಗೊಂಡು ನಡೆದು ಕೊನೆಗೂ ಅರುಣಾಚಲವನ್ನ ತಲುಪ್ತಾರೆ. ತಿರುವಣ್ಣಮಲೈ ತಲುಪಿ ಆ ತಿರುವಣ್ಣಮಲೈ ಸೇರಿದ ಮೇಲೆ ಬಹಳ ಆನಂದ, ಖುಷಿ, ಆನಂದ ಅತಿಶಯ ಅದನ್ನ ಹೇಳೋಕ್ ಆಗಲ್ಲ. ಆ ಅರುಣಾಚಲ ದೇವಸ್ಥಾನದಲ್ಲಿ ಆತ ಮುಂದೆ ಗರ್ಭಗುಡಿಯಲ್ಲಿ ಹೋದ್ರೆ ಯಾರು ಕಿವಿಲ್ಲ, ನೇರವಾಗಿ ದೇವಸ್ಥಾನ ಪ್ರವೇಶ. ಅರುಣಾಚಲೇಶ್ವರನಿಗೆ ಎಲ್ಲ ವರದಿಯನ್ನು ಒಪ್ಪಿಸ್ತಾರೆ. ಹೊರಗೆ ಬರ್ತಾರೆ. ಒಂದು ದೊಡ್ಡ ಹೊಂಡ, ನೀರಿನ ಆ ನೀರಿನ ಹೊಂಡದಲ್ಲಿ ಕೊಳದಲ್ಲಿ ಅಯ್ಯನ್ ಕೊಳ. ಎಂತಹ ವಿರಕ್ತಿ, ಎಂತಹ ವಿರಕ್ತಿ ಅಂದ್ರೆ ತಪೋನಿಷ್ಠ ವಿರಕ್ತಿ. ವಿತಿನ್ ಒಂದು ಸೆಕೆಂಡ್ ನಲ್ಲಿ ತಮ್ಮ ಉಳಿದಂತ ಬಿಡಿ ಕಾಸು, ತಾವು ತಂದಿರುವ ಸಿಹಿ ತಿಂಡಿಗಳನ್ನೆಲ್ಲಾ ಒಗೆದು ಬಟ್ಟೆಗಳನ್ನೆಲ್ಲ ತೆಗೆದು ಒಂದು ಸಣ್ಣ ತುಂಡು ಕೌಪಿನ್ಯ ಅಂತೀವಿ ನಾವು ಅದನ್ನ. ಆ ಪಂಚೆಯನ್ನು ಕೌಪಿನ್ಯಕ್ಕಾಗುವಷ್ಟು ಉಳಿಸಿ ಪಂಚೆನೆಲ್ಲ ಹಾಕಿ ಬಿಟ್ಟು ಬಿಡ್ತಾರೆ. ಅಷ್ಟರಲ್ಲೇ ಒಬ್ಬ ನಾಯಿಂದ ಅಂದ್ರೆ ತಲೆ ಬೋಳಿಸು ಕ್ಷೌರಿಕ ಬಂದು ತಲೆ ಬೋಳಿಸ್ಲಾ ಅಂತಾರೆ. ಹೋಕೆ ಅಂದು ಎಂತಹ ವೈರಾಗ್ಯ ಆ ಸಣ್ಣ ಮಗುವಿಗೆ, 16 ವರ್ಷದ ಒಬ್ಬ ಬಾಲಕನಿಗೆ ಇಂಥ ವೈರಾಗ್ಯ ಬಂದು ಅದೇ ದೇವಸ್ಥಾನದಲ್ಲಿ ಮಹಾದ್ವಾರದ ಹತ್ರ ಇರುವ 1000 ಕಂಬದ ಮಂಟಪದಲ್ಲಿ ಧ್ಯಾನ ಕೊಡ್ತಾರೆ. ಇಳೆಯ ವಯಸ್ಸಿನ ಸ್ವಾಮಿಯನ್ನ ಕಂಡು ಎಲ್ರಿಗೂ ಆತನ ವಿರಕ್ತಿ, ಆತನ ಮೌನ ನೋಡಿ ಆಶ್ಚರ್ಯ. ಎಷ್ಟೋ ಜನ ಹುಡುಗರು, ತುಂಟ ಹುಡುಗರು ಸತಾಯಿಸ್ತಾರೆ. ಸ್ಥಳ ಬದಲಾಯಿಸಿ ಪಾತಾಳ ಲಿಂಗದಕ್ಕೆ ಹೋಗಿ ಅಲ್ಲಿ ಧ್ಯಾನ ಮಾಡ್ತಾರೆ. ಮತ್ತೆ ಕೆಲವರಿಗೆ ಅದು ಪರಿಚಯ ಗೊತ್ತಾಗುತ್ತೆ, ಶೇಷಾದ್ರಿ ಸ್ವಾಮಿ ಅನ್ನೋರಿಗೆ. ಮತ್ತೆ ಒಳಗಡೆ ಹೋಗಿ ಧ್ಯಾನ ಕೊಡ್ತಾರೆ. ಅವರಿಗೆ ಬ್ರಾಹ್ಮಣ ಸ್ವಾಮಿ ಅಂತ ಕರೆಯೋಕ್ ಶುರು ಮಾಡ್ತಾರೆ. ಎಷ್ಟೋ ವರ್ಷಗಳ ಧ್ಯಾನ. ವಾಲ್ಮೀಕಿಗೆ ಯಾವ ರೀತಿ ಹುತ್ತ ಬೆಳೆದಿತ್ತೋ ಇವರಿಗೆ ದೇಹದ ಭಾಗಗಳು ಕ್ರಿಮಿ ಕೀಟಗಳಿಗೆ ಆಹಾರವಾಗಿತ್ತು ಇವರ ದೇಹ. ಆದ್ರೆ ಇವರಿಗೆ ಅರಿವಿಲ್ಲ, ಅವುಗಳ ಕಡಿತ ಇವ್ರಿಗೆ ಗೊತ್ತೇ ಆಗಿಲ್ಲ. ಎಷ್ಟೋ ಹುಣ್ಣುಗಳಾಗಿದ್ರು. ಅಂತಹ ವ್ಯಕ್ತಿಯನ್ನ ಕರ್ಕೊಂಡು ಹೊರಗೆ ಬಂದು ಆ ಕೀವು ಸೋರ್ತಾ ಇರೋದನ್ನೆಲ್ಲನ ಶರೀರವನ್ನ ಗುಣಪಡಿಸ್ತಾರೆ. ಎಲ್ರು ಆರೈಕೆ ಮಾಡ್ತಾರೆ. ಅವ್ರಿಗಾಗಿನೇ ಒಬ್ಬ ಸ್ವಾಮಿ ಯೋಗಕ್ಷೇಮ ನೋಡ್ಕೊಳಕ್ ನಿಲ್ತಾರೆ. ಇವರು ಧ್ಯಾನ ಮಾಡ್ತಾನೆ ಇರ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಎಷ್ಟು ಹೆಸರುವಾಸಿ ಆಗ್ತಾರೆ ಈ ಬ್ರಾಹ್ಮಣ ಸ್ವಾಮಿ ಅಂದ್ರೆ. ಬಾಲಕನಾಗಿದ್ದು ಎಷ್ಟೋ ಜನ ಭೇಟಿ ಕೊಡ್ತಾರೆ. ಈ ವಿಷಯ ತಾಯಿ ಗೊತ್ತಾಗುತ್ತೆ. ತಾಯಿ ಕರುಳು ಸುಮ್ನೆ ಆಗೋದಿಲ್ಲ, ಬರ್ತಾಳೆ. ಮನೆಗೆ ಬಾ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದ್ರೆ ಮೌನವಾಗಿರ್ತಾರೆ ರಮಣ ಮಹರ್ಷಿಗಳು. ಅವ್ರ ಅಣ್ಣ ಬರ್ತಾನೆ. ಇವರ ಸ್ಥಿತಿ ನೋಡಿ, ದೇಹ ಮಲಿನ ಆಗಿರೋದು, ಕೂದಲೆಲ್ಲ ಬೆಳೆದಿರೋದು, ಉಗುರು ಉದ್ದಾಗಿರೋದು ನೋಡಿ ಬಹಳ ಮನ್ಸ್ ಕರಗುತ್ತೆ. ಆದ್ರೂ ರಮಣ ಮಹರ್ಷಿಗಳು ಮಾತ್ರ ಮೌನವೇ ಆಗಿರ್ತಾರೆ. ತಾಯಿ ಮಾತ್ರ ಏನಾದ್ರೂ ನನಗೆ ಉತ್ತರ ಕೊಡು, ಕೊನೆ ಪಕ್ಷ ಕಾಗದದಲ್ಲಿ ಬರೆದು ಉತ್ತರ ಕೊಡು ಅಂದ್ರೆ ಎಂತ ಅದ್ಭುತ ಉತ್ತರ ಇತ್ತು ಅಂದ್ರೆ,
ಅವರವರ ಪ್ರಾರಬ್ಧ ಕರ್ಮಗನುಗುಣವಾಗಿ ಅಲ್ಲಲ್ಲಿದ್ದು ವಿಧಾತನು ಆಡಿಸುತ್ತಾನೆ. ಆದ್ರಿಂದ ಎಂದೂ ನಡೆಯದಿರುವುದು ಎಷ್ಟು ಪ್ರಯತ್ನಿಸಿದರೂ ನಡೆಯುವುದಿಲ್ಲ, ನಡೆಯುವುದು ಎಷ್ಟು ಪ್ರಯತ್ನಿಸಿದರೂ ನಡೆಯದೇ ಇರುವುದಿಲ್ಲ. ಇದೇ ದೃಢ. ಆದ್ದರಿಂದ ಮೌನದಿಂದಿರುವುದೇ ಮೇಲು ಅಂತ ಬಹಳ ಒತ್ತಾಯ ಮಾಡ್ತಿರ್ತಾರಲ್ಲ. ನಡೆಯದೇ ಇರುವುದು ಎಂದೂ ನಡೆಯುವುದಿಲ್ಲ, ನಡೆಯುವುದು ಎಂದು ತಪ್ಪುವುದಿಲ್ಲ ಅಂತ ಅವರು ಬರೆದಿರ್ತಾರೆ. ಈ ರೀತಿ ತಾಯಿಗೆ ಮತ್ತು ಅಣ್ಣನು ಹಿಂತಿರುಗಿ ಹೋಗ್ತಾರೆ. ವಿರೂಪಾಕ್ಷ ಗುಹೆ ಅಂತ ಮಾಡ್ಕೊಂಡು ಅಲ್ಲಿ ಧ್ಯಾನಾಸಕ್ತರಾಗ್ತಾರೆ. ನಿಮಗ್ ಗೊತ್ತಿರ್ಬೋದು ಅವರ ಮುಖ್ಯವಾದ ಮಾತು ಏನು ಅಂದ್ರೆ, ಮುಖ್ಯವಾದ ಸಂದೇಶ, ನಾನು ಯಾರು, ಹೂ ಆಮ್ ಐ. ಎಲ್ರು ಅನ್ಕೋತಾರೆ ನಾನು ಈ ಶರೀರ, ನಾನು ಸ್ಪರ್ಶ ರೂಪ ರಸ ಗಂಧ ಎನ್ನುವ ಪಂಚಭೂತ ವಿಷಯಗಳಿಂದ ಆಗಿರುವಂತಹ ಜ್ಞಾನೇಂದ್ರಿಯಗಳು ನಾವಲ್ಲ. ವಚನ ಗಮನ ದಾನ ಮಲ ವಿಸರ್ಜನೆ ಈ ಆನಂದಿಸುವ 5 ಕಾರ್ಯಗಳನ್ನು ಮಾಡುವ ಕರ್ಮೇಂದ್ರಿಯಗಳು ನಾವಲ್ಲ. ಹಾಗಾದ್ರೆ ನಾವ್ಯಾರು? ಈ ಶ್ವಾಸಾದಿ ಕಾರ್ಯಗಳನ್ನು ಮಾಡುವ ಪಂಚವಾಯುಗಳು ನಾವಲ್ಲ. ವಿಷಯ ವಾಸನೆಗಳೊಡನೆಗೆ ಇರುವಂತಹ ಅಜ್ಞಾನವೂ ನಾನಲ್ಲ. ಹೀಗೆ ಈ ಯಾವುದು ನಾನಲ್ಲ ಅಂದ್ರೆ ಮತ್ತೆ ನಾನು ಯಾರು ಅಂದಾಗ ಈ ಎಲ್ಲವನ್ನ ಮೀರಿದ ಒಂದು ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆಯೇ ನಾನು, ಪ್ರಜ್ಞೆಯ ಸ್ವರೂಪವೇ ನಾನು ಅಂತೇಳಿ ಅಂತ ಅದ್ಭುತ ಸಂದೇಶ ಕೊಟ್ಟಂತಹ ರಮಣ ಮಹರ್ಷಿಗಳಿಗೆ ರಮಣ ಅಂತ ಹೆಸರಿಟ್ಟವರೇ ಕಾವ್ಯಕಂಠ ಗಣಪತಿ ಮುನಿಗಳು. ಅಂತವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇದೇ ವೇದಿಕೆಯಲ್ಲಿ ನವ್ಯಶ್ರೀ ಕಂದಗಲ್ ಅಂತ ಇದ್ದಾರೆ, ಅವಳು ಕೂಡ ನಮ್ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೋತಾಳೆ. ಅದಾದ್ಮೇಲೆ ನನ್ ಮತ್ತೆ ಅವರಿಗೆ ಅದಾದ ನಂತರ ಉಳಿದ ರಮಣ ಮಹರ್ಷಿಗಳ ಜೀವನ ಚರಿತ್ರೆಯನ್ನ ನಾನು ತಮ್ಮ ಜೊತೆಗೆ ಹಂಚ್ಕೋತೀನಿ. ಓವರ್ ಟು ಯು ನವ್ಯಶ್ರೀ. ಥ್ಯಾಂಕ್ ಯು ಅಮ್ಮ. ಇಷ್ಟೊತ್ತು ರಮಣ ಮಹರ್ಷಿಗಳ ಬಾಲ್ಯದ ಬಗ್ಗೆ ಹಾಗೂ ಅವರ ಒಂದು ಎರ್ಲಿ ಲೈಫ್ ಮತ್ತೆ ಅವರ ಒಂದು ವೈರಾಗ್ಯನ ರೀಚ್ ಆಗಿದ್ದು ಎನ್ಲೈಟನ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಅಮ್ಮ ಹೇಳ್ದಾಗೆ ರೀಸೆಂಟ್ ಆಗಿ ನಾವು ರಮಣ ಮಹರ್ಷಿಗಳ ಒಂದು ಆಶ್ರಮ ಮತ್ತೆ ತಿರುವಣ್ಣಾಮಲೈ ಪ್ಲೇಸ್ ವಿಸಿಟ್ ಮಾಡಿದ್ವಿ. ಸೊ ಅಲ್ಲೇ ಕೆಲವೊಂದು ಬುಕ್ಸ್ ತಂದಿರೋದ್ರಿಂದ ನನಗೂ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಯ್ತು. ಈ ಒಂದು ಮಹಾ ನಿರ್ವಾಣ ಅನ್ನೋ ಒಂದು ಪುಸ್ತಕದಲ್ಲಿ ಸೊ ಇದನ್ನ ನಾನು ನಿನ್ನೆ ಕಂಪ್ಲೀಟ್ ಮಾಡದೆ ಓದೋದು. ಇದರಲ್ಲಿ ರಮಣ ಮಹರ್ಷಿಗಳ ಲಾಸ್ಟ್ ಫೈನಲ್ ಡೇಸ್ ಹಾಗೂ ಅವರ ಒಂದು ಬಾಡಿ ವೇಕೆಂಟ್ ಮಾಡೋ ಟೈಮ್ ಅಲ್ಲಿ ಅವ್ರ ಜೊತೆ ಸಂಭಾಷಣೆ ನಡೆಸಿರುವಂತಹ ಕೆಲವೊಬ್ಬ ಅವ್ರ ಜೊತೆ ಒಡನಾಟದಲ್ಲಿದ್ದ ಕೆಲವು ಮಾಸ್ಟರ್ಸ್ ಬರ್ದಿರುವಂತಹ ಪುಸ್ತಕ ಇದು. ಸೊ ಇದರಲ್ಲಿ ಎಷ್ಟು ಅದ್ಭುತವಾಗಿ ರಮಣ ಮಹರ್ಷಿಗಳು ಅವರ ಕೊನೆ ದಿನಗಳಲ್ಲಿ ಉತ್ತರನ ಕೊಡ್ತಾರೆ. ಸೊ ಅವ್ರ ಡಿವೋಟೀಸ್ ಜೊತೆ ಎಷ್ಟು ಚೆನ್ನಾಗಿ ಸಂಭಾಷಣೆ ನಡೆಸಿದಾರೆ ಏನಾದ್ರು ಕೆಲವೊಂದು ಇಂಪಾರ್ಟೆಂಟ್ ಸೆಂಟೆನ್ಸಸ್ ಇದೆ, ಅದನ್ನ ನಾನು ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ರಮಣ ಮಹರ್ಷಿಗಳಿಗೆ ಅವರ ಒಂದು ಕೊನೆಯ ದಿನ ಇನ್ನು ಬಾಡಿ ವೀಕೆಂಡ್ ಮಾಡಿರೋ 2 ವರ್ಷಗಳ ಹಿಂದೆ ಅವರಿಗೆ ಒಂದು ಟ್ಯೂಮರ್ ಆಗಿರುತ್ತೆ ಲೆಫ್ಟ್ ಎಲ್ಬೋದಲ್ಲಿ. ಸೊ ಅದಕ್ಕೆ ಅವರು ಆ ಒಂದು ಟ್ಯೂಮರ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಅದನ್ನ ಸರ್ಜರಿ ಮಾಡಿ ರಿಮೂವ್ ಮಾಡ್ತಾರೆ. ಹಾಗೆ ಅದಾದ್ಮೇಲೆ ಕೂಡ ಮತ್ತೆ ಆ ಟ್ಯೂಮರ್ ಮತ್ತೆ ಫಾರ್ಮ್ ಆಗಿರುತ್ತೆ. ಅದು ಬಾಡಿಯಲ್ಲೆಲ್ಲ ಸ್ಪ್ರೆಡ್ ಆಗಿ ಅವರ ಹೆಲ್ತ್ ತೀವ್ರವಾಗಿ ಸ್ವಲ್ಪ ಸಫರಿಂಗ್ ಅಲ್ಲಿ ಅವ್ರು ಇದ್ದಾಗ ಸೊ ಎಷ್ಟೋ ಜನ ಡಿವೋಟೀಸ್ ಅವರಿಗೆ ಇದ್ದವರು ಹೇಳ್ತಾ ಇರ್ತಾರೆ, ಸೊ ನೀವು ಈ ರೀತಿ ಒಂದು ಮೆಡಿಸಿನ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ, ನೀವು ಇರ್ಬೇಕು ಅಂತಂದಾಗ ರಮಣ ಮಹರ್ಷಿಗಳು ಎಷ್ಟು ಒಂದು ಆ ಒನ್ನೆಸ್ ಇಂದ ಅಂಡ್ ಈ ಒಂದು ಬಾಡಿ ಜೊತೆ ಅಟ್ಯಾಚ್ಮೆಂಟ್ ಅನ್ನೋದು ಇರಬಾರ್ದು. ನಿಜವಾಗ್ಲೂ ಈ ಶರೀರ ಅನ್ನೋದು ಯಾವ್ದಕ್ಕೋಸ್ಕರ ಇದೆ, ನಮ್ಮ ಪರ್ಪಸ್ ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಅಷ್ಟೇ ಇದೆ. ಸೊ ಅದನ್ನ ನಾವು ಶರೀರವನ್ನ ಹೇಗೆ ಟ್ರೀಟ್ ಮಾಡ್ಬೇಕು ಅಂತ ಕೆಲವೊಂದು ಆನ್ಸರ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ there is no need for alarm. The body itself is a disease. Let it have its natural end ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನಾವೆಲ್ಲರೂ ಅನ್ಕೊಂಡಿದೀವಿ ಸೊ ಈ ಶರೀರನೇ ನಮ್ಗೆ ಎಲ್ಲಾ ಪರ್ಮನೆಂಟ್ ಅನ್ನೋ ತರ ನಾವು ಯಾವಾಗ್ಲೂ ಆ ಒಂದು ಸ್ಥಿತಿಯಿಂದ ನಾವು ಬಿಹೇವ್ ಮಾಡ್ತಾ ಇರ್ತೀವಿ. ಆದ್ರೆ ಈ ಶರೀರ ಅನ್ನೋದೇ ಒಂದು ರೋಗ ಅನ್ನೋ ತರ. ಸೊ ಈ ಶರೀರದಲ್ಲಿ ಇರೋದೇ ಒಂದು ಇದ್ರ ತರ. ಸೊ ನಾವು ಈ ಶರೀರನ ಡ್ರೆಸ್ ಮಾಡಿ ಮೇಕಪ್ ಮಾಡಿ ಸರ್ಜರಿ ಮಾಡಿ ಎಷ್ಟಂತ ಇದ್ರ ಜೊತೆಗೆ ಇರೋದು, ಈ ಪರ್ಪಸ್ ಮುಗಿಯೋವರೆಗೂ ಅಷ್ಟೇ ನಮ್ಗೆ ಈ ಶರೀರದ ಅವಶ್ಯಕತೆ ಇದೆ ಅಂತ ಇಲ್ಲಿ ರಮಣ ಮಹರ್ಷಿ ಹೇಳ್ತಾರೆ. ಮತ್ತೆ ಸೊ ಒಂದು
ಆಕ್ಚುಲಿ ರಮಣ ಮಹರ್ಷಿಗಳಿಗೆ ಆ ಟ್ಯೂಮರ್ ಅನ್ನೋದು ನಾರ್ಮಲ್ ಯಾವುದೇ ಒಂದು ಪರ್ಸನಿಗೆ ಆದ್ರೂ ಕೂಡ ಅದು ಎಷ್ಟು ನೋವನ್ನ ಪೇನ್ ಅನ್ನ ಕೊಡ್ತಾ ಇರುತ್ತೆ. ಆದ್ರೆ ಅವರ ಉತ್ತರ ಏನಾಗಿರುತ್ತಂದ್ರೆ, ಇಟ್ ಈಸ್ ಫಾರ್ ಅಸ್ ಟು ವಿಟ್ನೆಸ್ ಆಲ್ ದಟ್ ಹ್ಯಾಪನ್ಸ್. ಸೊ ನಮ್ಗೆ ಏನೇ ಆದ್ರೂ, ಶರೀರಕ್ಕೆ ಏನೇ ಆದ್ರೂ ಜಸ್ಟ್ ನಾವು ಅದನ್ನ ವಿಟ್ನೆಸ್ ಮಾಡ್ಬೇಕು, ಸಾಕ್ಷಿಯಾಗಿ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ಅದಕ್ಕೆ ನಾವು ಸಫರ್ ಆಗೋ ಅವಶ್ಯಕತೆ ಇಲ್ಲ, ದುಃಖವನ್ನ ಪಡುವಂತ ಅವಶ್ಯಕತೆ ಇಲ್ಲ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಸೊ ಅದೇ ತರ ಇನ್ನೊಂದು ಅವ್ರು ಏನ್ ಹೇಳ್ತಾರೆ, ದ ಜ್ಞಾನಿ ಹೂ ಹ್ಯಾಸ್ ಫೌಂಡ್ ಹಿಮ್ಸೆಲ್ಫ್ ಆಸ್ ಅ ಫಾರ್ಮ್ಲೆಸ್ ಪ್ಯೂರ್ ಅವೇರ್ನೆಸ್ ಈಸ್ ಅನ್ಎಫೆಕ್ಟೆಡ್ ಥ್ರೋ ಹಿಸ್ ಬಾಡಿ ಹ್ಯಾಸ್ ಲೆಫ್ಟ್ ವಿತ್ ಅ ಸ್ವಾರ್ಡ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಜ್ಞಾನಿ ನಿಜವಾಗ್ಲೂ ಯಾರು ತನ್ನನ್ನ ತಾನು ಒಂದು ಸಾಕ್ಷಿ ಪ್ರಜ್ಞೆ, ನಾನೊಂದು ಪ್ಯೂರ್ ಅವೇರ್ನೆಸ್ ಅನ್ನೋದನ್ನ ಯಾರು ಅರ್ಥಕೊಂಡಿರ್ತಾರೋ ಅವರು ತಮ್ಮ ಒಂದು ಶರೀರಕ್ಕೆ ಒಂದು ಕತ್ತಿಯನ್ನ ತಗೊಂಡು ಚುಚ್ಚಿದ್ರು ಕೂಡ ಅವರು ಏನು ಬೇಜಾರ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮ ಎಕ್ಸಿಸ್ಟೆನ್ಸ್ ಈ ಒಂದು ಬಾಡಿ ಜೊತೆಗೆ ಇಲ್ಲ. ಸೊ ನಮ್ಮ ಶರೀರ ಜೊತೆಗೆ ನಮ್ಮ ಎಕ್ಸಿಸ್ಟೆನ್ಸ್ ಅಲ್ಲ. ಸೊ ನಾವು ಒಂದು ಪ್ಯೂರ್ ಅವೇರ್ನೆಸ್ ಅದೇ ನಮ್ಮ ಟ್ರೂ ಎಕ್ಸಿಸ್ಟೆನ್ಸ್ ಅಂತ ನಾವು ಯಾವಾಗ ಅರ್ತ್ಕೊಂತೀವೋ ಆಗ ನಮ್ಮ ಶರೀರಕ್ಕೆ ಏನೇ ನೋವು ಬಂದ್ರು ಅದನ್ನ ನಾವು ಜಸ್ಟ್ ವಿಟ್ನೆಸ್ ಮಾಡ್ತೀವಿ ಹೊರತು ಅದಕ್ಕೆ ನಾವು ದುಃಖವನ್ನ ಪಡೋದಿಲ್ಲ ಅಂತ ಇಲ್ಲಿ ಅವ್ರು ಹೇಳ್ತಾರೆ. ಅಂಡ್ ಎಷ್ಟೋ ಜನ ರಮಣ ಮಹರ್ಷಿಗಳಿಗೆ ಆ ರೀತಿ ಆಗಿರೋದನ್ನ ನೋಡಿ ಎಷ್ಟೋ ಜನ ಅವ್ರ ಡಿವೋಟೀಸ್ ಎಲ್ಲ ತುಂಬಾ ದುಃಖ ಪಡೋದು, ಅಳೋದು, ನೋವು ಮಾಡ್ಕೊಳ್ಳೋದು ಆತರ ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಅವ್ರಿಗೂ ರಮಣ ಮಹರ್ಷಿ ಏನ್ ಹೇಳ್ತಾರೆ ಅಂದ್ರೆ, ಸೊ ನೀವು ನನ್ನ ಶರೀರಕ್ಕೆ ಆಗಿರೋ ಒಂದು ಸಫರಿಂಗ್ ನ ನೋಡಿ ನೀವು ಬೇಜಾರ್ ಪಟ್ಕೊಂತಿದ್ದೀರಲ್ಲ, ಇದೊಂದು ಇಗ್ನೋರೆನ್ಸ್. ಸೊ ವಾಟ್ ಅ ಪಿಟಿ ಅಂತ ಹೇಳ್ತಾರೆ. ಅಂದ್ರೆ ಸೊ ನಿಮ್ಮೇಲೆಲ್ಲ ನನ್ಗೆ ಅಂದ್ರೆ ಕರುಣೆ ಅಂದ್ರೆ ನಗು ತರ ಬರ್ತಾ ಇದೆ. ಯಾಕಂದ್ರೆ ಸೊ ನಾನು ಈ ಶರೀರ ಅಲ್ಲ, ಈ ಶರೀರಕ್ಕೆ ಆಗೋ ದುಃಖ ನೋವು ನನಗಲ್ಲ. ಸೊ ಈ ಶರೀರ ಜಸ್ಟ್ ದಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಅಷ್ಟೇ ಅಂತ. ಸೊ ಅಂಡ್ ಇನ್ನೂ ಕೆಲವೊಂದು ಸೆಂಟೆನ್ಸಸ್ ಇದೆ. ಅಂಡ್ ಜ್ಞಾನಿ ಡಸ್ ನಾಟ್ ಫೀಲ್ ಪೇನ್ ಅಂತ ಇಲ್ಲಿ ರಮಣ ಮಹರ್ಷಿಗಳು ಹೇಳ್ತಾರೆ. ಅಂಡ್ ಒಬ್ಬ ಜ್ಞಾನಿ ಯಾವಾಗ್ಲೂ ಕಾನ್ಸ್ಟೆಂಟ್ ಅವೇರ್ನೆಸ್ ಆಫ್ ದ ಸೆಲ್ಫ್. ಸೊ ಈ ಒಂದು ಸೆಂಟೆನ್ಸ್ ತುಂಬಾನೇ ನನ್ಗೆ ಇಷ್ಟ ಆಯ್ತು. ಯಾಕಂದ್ರೆ ಒಬ್ಬ ಜ್ಞಾನಿ ಯಾವಾಗ್ಲೂ ತನ್ನ ರಿಯಲ್ ಸೆಲ್ಫಿನ ಒಂದು ಅವೇರ್ನೆಸ್ ಅಲ್ಲಿ ಇರ್ತಾನೆ. ಸೊ ಇಲ್ಲಿ ಇವಾಗ್ಲೇ ನಾವು ತಿಳ್ಕೊಂಡ ಹಾಗೆ ಹೂ ಆಮ್ ಐ ಅಂತ ರಮಣ ಮಹರ್ಷಿಗಳು ಪ್ರತಿಯೊಬ್ರು ಕ್ವಶನ್ ಹಾಕೋಬೇಕು ಅಂತ ಹೇಳ್ತಾರೆ. ಸೊ ಅವ್ರ ಏನ್ ಹೇಳ್ತಾರೆ ಅಂದ್ರೆ, ದ ಥಾಟ್ ಹೂ ಆಮ್ ಐ. ಸೊ ನಾನ್ ಯಾರು ಅನ್ನೋ ಒಂದು ಆಲೋಚನೆ ನಮ್ಮೆಲ್ಲರಲ್ಲೂ ಅರೈಸ್ ಆಗ್ಲೇಬೇಕು. ಸೊ ಅದ್ ಅರೈಸ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಹುಡುಕ್ತಾ ಹೋದಾಗೆಲ್ಲ ಆ ಒಂದು ಆಲೋಚನೆ ಕೂಡ ಫೈರ್ ನಲ್ಲಿ ಬರ್ನ್ ಆಗೋ ತರ ಆ ಆಲೋಚನೆನೂ ಬರ್ನ್ ಆಗಿ ಎಲ್ಲಾ ಆಲೋಚನೆಗಳು ಹೋಗಿ ನಾವು ಫೈನಲ್ ಆಗಿ ಒಂದು ಜಸ್ಟ್ ಶೂನ್ಯ ಸ್ಥಿತಿಗೆ ಸೇರಿದಾಗ ಆಗ ನಮಗೆ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಆಗುತ್ತೆ ಅಂತ ರಮಣ ಮಹರ್ಷಿಗಳು ಹೇಳಿದ್ದಾರೆ. ಸೊ ಈ ಕ್ವಶನ್ ಅನ್ನ ಎಲ್ಲರೂ ಹಾಕೋಬೇಕು. ಅಂಡ್ ಅವ್ರಿಗೆ ಅಲ್ಲಿ ಅವ್ರನ್ನ ಮೀಟ್ ಮಾಡಕ್ಕೆ ಬಂದಿರೋ ವ್ಯಕ್ತಿಗಳಿಗೂ ಸಹ ರಮಣ ಮಹರ್ಷಿಗಳು ಯಾವಾಗ್ಲೂ ಅದೇ ತರ ಕೇಳ್ತಾ ಇದ್ದಾರೆ, ಅಂದ್ರೆ ಹೂ ಆರ್ ಯು, ನೀನ್ ಯಾರು ಅಂತ. ಸೊ ಅವರು ಬೇರೆ ಬೇರೆ ತರ ಆನ್ಸರ್ಸ್ ಕೊಟ್ರು. ನಾನು ಜಸ್ಟ್ ಅವ್ರ ಪ್ರೊಫೆಷನಲಿ ಒಂದ್ ವೇಳೆ ನಾನೇ ಹೋಗಿದ್ರೆ ನಾನು ನವ್ಯಶ್ರೀ, ನಾನು ಒಬ್ಬ ಸ್ಟೂಡೆಂಟು, ನಾನು ಒಂದು ಹುಡುಗಿ, ಅಥವಾ ನಾನು ಈ ರೀತಿ ಇವ್ರ ಮಗಳು ಅಂತ ಈ ರೀತಿ ಏನ್ ಹೇಳಿದ್ರು ಕೂಡ ಅವ್ರು ಅದಕ್ಕೂ ಅಗ್ರಿ ಮಾಡ್ತಾ ಇರ್ಲಿಲ್ಲ. ಕಂಪ್ಲೀಟ್ ಆಗಿ ಆ ಒಂದೇ ಸ್ಟೇಟ್ ಅಲ್ಲಿಂದ ಅವರಿಂದ ಆನ್ಸರ್ ಬರೋವರೆಗೂ ರಮಣ ಮಹರ್ಷಿಗಳು ಆ ಕ್ವಶನ್ ಕೇಳ್ತಾ ಇದ್ರಂತೆ. ಅಂಡ್ ಸೊ ಹಾಗಾಗಿ ಯಾರು ಒಂದು ಸೆಲ್ಫ್ ರಿಯಲೈಸೇಷನ್ ಅಲ್ಲಿ ಇರ್ತಾರೋ ಅವರಿಗೆ ಬಾಡಿಯಾಗೆ ಬರೋ ಒಂದು ಪೇನ್ಸ್ ಅವರು ಅದನ್ನ ಒಂದು ಪೇನ್ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂಡ್ ಅವರು ಡಿವೋಟೀಸ್ ಹೇಳ್ತಾರೆ. ಸೊ ಭಗವಾನ್ ಅವರು ಎಲ್ಲರೂ ರಮಣ ಮಹರ್ಷಿಗಳನ್ನ ಭಗವಾನ್ ರಮಣ ಮಹರ್ಷಿ ಅಂತ ಕರಿತಾ ಇದ್ರು. ಸೊ ಅವ್ರ ಹೋದ್ಮೇಲೂ ಸಹ ಯಾರಿಗೂ ಅವರೆಲ್ಲ ಎಲ್ಲೂ ಹೋಗಿಲ್ಲ. ಸೊ ಅವ್ರನ್ನ ನೋಡೋ ಒಂದು ನಮ್ಮ ದೃಷ್ಟಿ ಬದಲಾಗ್ಬೇಕು ಅಂತ. ಸೊ ಇದನ್ನ ಪತ್ರಿಜಿ ಸರ್ ಕೂಡ ನಾನು ಹೇಳಿರೋದು ಕೇಳಿದ್ದೀನಿ. ಏನಂದ್ರೆ, ಸೊ ಒಬ್ಬ ವ್ಯಕ್ತಿ ಅವ್ರ ಫಾದರು ಬಾಡಿ ವೇಕೆಂಟ್ ಮಾಡಿದಾಗ ಅವ್ರು ಅಳ್ತಾ ಕೂತಿರ್ತಾರಂತೆ. ನಮ್ಮ ಅಪ್ಪ ಹೋಗ್ಬಿಟ್ರು, ನಾನು ಇನ್ ಮುಂದೆ ಮಾತಾಡ್ಸಕ್ ಆಗಲ್ಲ, ಅವ್ರನ್ನ ನೋಡಕ್ ಆಗಲ್ಲ ಅಂತ ಅಳ್ತಾ ಕೂತಿರುವಾಗ ಅಲ್ಲಿ ಒಬ್ಬ ಯೋಗಿ ಹೇಳ್ತಾನಂತೆ, ಅಲ್ಲಿ ಹೋಗಿರೋದು ನಿನ್ನ ಅಪ್ಪ ಅಲ್ಲ, ನಿನ್ನ ಅಪ್ಪನನ್ನ ನೋಡುವಂತ ನಿನ್ನ ದೃಷ್ಟಿ ಹೋಗಿದೆ ಅಷ್ಟೇ. ಸೊ ನೀನು ಅವರು ಮತ್ತೆ ಕಾನ್ಶಿಯಸ್ನೆಸ್ ಸ್ಟೇಟ್ ಅಲ್ಲಿ ಇರ್ತಾರೆ. ಸೊ ನಮ್ಗ್ ಬೇಕಂದ್ರೆ ನಾವು ಅವ್ರನ್ನ ಯಾವ ಕ್ಷಣದಲ್ಲಾದ್ರೂ ಕಮ್ಯುನಿಕೇಟ್ ಮಾಡ್ಬೋದು. ಅವ್ರ ಜೊತೆ ನಾವು ಅವ್ರ ಎಕ್ಸಿಸ್ಟೆನ್ಸ್ ನ ನಾವು ಸೆನ್ಸ್ ಮಾಡ್ಬೋದು. ಆದ್ರೆ ಅದ್ರ ಅವೇರ್ನೆಸ್ ಇಲ್ದೆ ನಾವು ಅಳ್ತಾ ಇದೀವಿ, ದುಃಖ ಪಡ್ತಾ ಇದೀವಿ ಅಂತ ಅವರು ಇಲ್ಲಿ ಹೇಳ್ತಾರೆ. ಅಂಡ್ ಎಷ್ಟೋ ಜನ ಅವರು ರಮಣ ಮಹರ್ಷಿಗಳ ಎಂಡ್ ಡೇಸ್ ಹತ್ರ ಬಂದಾಗೆಲ್ಲ
ಸೊ ಎಷ್ಟೋ ಜನ ತುಂಬಾ ಬೇಜಾರ್ ಪಟ್ಕೊಂತ ಇಲ್ಲ ನೀವ್ ಇನ್ನೂ ಇರ್ಬೇಕು ರಮಣ ಮಹರ್ಷಿ ಅಂತ ಅನ್ಕೊಳ್ತಾ ಇರುವಾಗ ಅವ್ರ ಏನ್ ಹೇಳ್ತಾರಂದ್ರೆ, ಸೊ ಈ ಒಂದು ಶರೀರ ಒಂದು ಎಲೆಯಲ್ಲಿ ನೀವು ಊಟ ಮಾಡ್ತಿರಲ್ಲ, ಊಟ ಆದ್ಮೇಲೂ ಸಹ ಆ ಎಲೆನ ಅದೇ ತರ ಇಟ್ಕೊಂತೀರಾ? ಇಲ್ಲ ಅಲ್ವಾ? ಆ ಊಟದ ಎಲೆನ ನಾವು ಬಿಸಾಕ್ತೀವಿ. ಅದೇ ತರ ನಮ್ಮ ಶರೀರ ಸಹ ಒಂದು ಪರ್ಪಸ್ಗೋಸ್ಕರ ನಾವ್ ಇಲ್ಲಿ ತಗೊಂಡ್ ಬಂದಿದೀವಿ. ನಮ್ಮ ಕೆಲಸ ಆದ್ಮೇಲೆ ಆ ಶರೀರನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ನಾನು ಈ ಒಂದು ಬಾಡಿನ ಇದೇ ತರ ಕ್ಯಾರಿ ಮಾಡ್ಬೇಕು. ಇನ್ನು ನಾನು ಒಂದು ನಾವು ಶರೀರವನ್ನ ಕ್ಯಾರಿ ಮಾಡೋದಂದ್ರೆ ಇನ್ನೊಬ್ಬರ ಅಸಿಸ್ಟೆನ್ಸ್ ಕೂಡ ನಮಗ್ ಬೇಕಾಗುತ್ತೆ. ಅಂದ್ರೆ ಎಷ್ಟೋ ರಿಕ್ವೈರ್ಮೆಂಟ್ಸ್ ಇರುತ್ತೆ ನಮ್ಗೆ. ಸೊ ಅದನ್ನೆಲ್ಲ ನಾನು ಇನ್ನೂ ಮಾಡ್ಬೇಕು ಅಂತ ನಿಮ್ಗೆ ಅನ್ಸ್ತಿದ್ಯಾ? ಇಲ್ಲ, ನನ್ನ ಪರ್ಪಸ್ ಮುಗಿದ್ಮೇಲೆ ನಾನು ಈ ಶರೀರದಲ್ಲಿ ಇರೋ ಅವಶ್ಯಕತೆ ಇಲ್ಲ, ಇದರ ಪರ್ಪಸ್ ಮುಗ್ದಿದೆ ಅಂತ ಅವರು ಈ ರೀತಿಯಾಗಿ ಅವರ ಒಂದು ಶಿಷ್ಯರಿಗೆ ಅಥವಾ ಅವರ ಫಾಲೋವರ್ಸ್ಗೆ, ಡಿವೋಟೀಸ್ಗೆ ಎಲ್ಲರಿಗೂ ಅವರು ಹೇಳ್ತಾ ಇದ್ರು. ಅಂಡ್ ಇನ್ನೂ ಒಂದು ಗ್ರೇಟ್ ಇದ್ರಲ್ಲಿ ಈ ಬುಕ್ ಅಲ್ಲಿ ನಾನು ಓದಿರೋದಂದ್ರೆ, ಸೊ ಅವ್ರೇ ಇದ್ರಲ್ಲಿ ಏನ್ ಹೇಳ್ತಾರಂದ್ರೆ, ಸೊ ರಮಣ ಮಹರ್ಷಿ ಆಕ್ಚುಲಿ ಅವರು ಒಂದು ಅರ್ಲಿ ಸ್ಟೇಜ್ ಅಲ್ಲೇ ಜಸ್ಟ್ ಇವಾಗ ನಾವು ತಿಳ್ಕೊಂಡ್ವಲ್ಲ 16 ಇಯರ್ಸ್ ಅಲ್ಲೇ ಅವ್ರಿಗೂ ಒಂದು ಗ್ರೇಟ್ ಎನ್ಲೈಟನ್ಮೆಂಟ್ ಅನ್ನೇ ಅವರು ಹೊಂದುತ್ತಾರೆ. ಸೊ ಅದು ಹೇಗೆ ಪಾಸಿಬಲ್ ಅಂತ ಅಂದ್ರೆ, ಸೊ ಅವರು ಈಸ್ ಅ ಗ್ರೇಟ್ ಮಾಸ್ಟರ್. ಈ ಒಂದು ಭೂಮಿಯನ್ನ ಉದ್ಧಾರ ಮಾಡೋದಕ್ಕೋಸ್ಕರ ತಮ್ಮ ಪ್ರೆಸೆನ್ಸ್ ಇಂದ, ತಮ್ಮ ಟೀಚಿಂಗ್ಸ್ ಇಂದ, ಸೊ ತಮ್ಮ ಎನರ್ಜಿಯಿಂದ ಈ ಭೂಮಿಯ ಕಾನ್ಶಿಯಸ್ನೆಸ್ ಶಿಫ್ಟ್ ಗೆ ಹೆಲ್ಪ್ ಮಾಡಕ್ ಬಂದಿರುವಂತ ಒಬ್ಬ ಗ್ರೇಟ್ ಮಾಸ್ಟರ್ ಅವರು. ಸೊ ಆಕ್ಚುಲಿ ಅವರು ಹೈಯರ್ ವರ್ಲ್ಡ್ಸ್ ಅಲ್ಲಿ ಅವರು ಒಬ್ಬ ಗ್ರೇಟ್ ಸೋಲೆ ಆಗಿರ್ತಾರೆ. ಸೊ ಇಲ್ಲಿ ಈ ಒಂದು ಆರ್ಟಿಕಲ್ ಅಲ್ಲಿ ಒಬ್ಬ ಡಿವೋಟಿನ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ಒಂದು ರಮಣ ಮಹರ್ಷಿ ಎಂತ ಗ್ರೇಟ್ ಸ್ಯಾಕ್ರಿಫೈಸ್ ಮಾಡಿದಾರೆ ಅಂದ್ರೆ, ಅವರು ಒಬ್ಬ ನಾರ್ಮಲ್ ಹ್ಯೂಮನ್ ಆಗಿ ಇಲ್ಲಿಗೆ ಬಂದು ಹುಟ್ಟಿದ್ದೇ ಅವ್ರ ಒಂದು ಗ್ರೇಟ್ ಥಿಂಗ್. ಸೊ ಅವರು ನಮ್ಮ ತರ ಎಲ್ಲ ಹೀಟ್ ಅಂಡ್ ಕೋಲ್ಡ್ ನ ಇದು ಮಾಡಿ, ಪೇನ್, ಸಿಕ್ನೆಸ್, ಈ ಇಗ್ನೋರೆನ್ಸ್ ಇದೆಲ್ಲವನ್ನ ಸಫರ್ ಮಾಡಿ ಈ ಮೂಲಕ ಹ್ಯುಮ್ಯಾನಿಟಿಗೆ ಒಂದು ಗ್ರೇಟ್ ಮೆಸೇಜ್ ಕೊಡ್ತಾರೆ. ಆಕ್ಚುಲಿ ಅವರು ಇದ್ರಲ್ಲಿ ಏನ್ ತಿಳಿಸ್ತಾರೆ, ಅವ್ರಿಗಿದ್ದ ಪವರ್ಸ್ ಹೇಳ್ಬೇಕಂದ್ರೆ, ಸೊ ರಮಣ ಮಹರ್ಷಿಗೆ ಎಷ್ಟು ಪವರ್ಸ್ ಇತ್ತಂದ್ರೆ, ಅವರು ಒಂದು ಬೇರೆ ತರನೇ ಲೈಫ್ ಲೀಡ್ ಮಾಡ್ಬೋದಾಗಿತ್ತು, ಅಥವಾ ಎಲ್ಲಾ ಒಂದು ಸೆಕ್ಯೂರ್ಡ್ ಲೈಫ್ ಅಂಡ್ ಇದೆಲ್ಲದನ್ನು ಟ್ರಾನ್ಸೆಂಡ್ ಮಾಡೋಷ್ಟು ಪವರ್ ಅವರಿಗೆ ಇತ್ತು. ಅವ್ರಿಗೆ ಬಂದಿರೋ ಟ್ಯೂಮರ್ ಆಗ್ಲಿ ಅಥವಾ ಅವರು ಜೀವನದಲ್ಲಿ ಅವರು ಹೋಗಿರೋ ಹಂತಗಳಾಗ್ಲಿ ಅದೆಲ್ಲ ಏನು ಅಲ್ಲ ಅವ್ರಿಗೆ. ಆದ್ರೆ ಒಬ್ಬ ನಾರ್ಮಲ್ ಈ ಒಂದು ಶರೀರ ಧರಿಸಿರೋರು ನಾವೆಲ್ಲರೂ ಹೇಗಿರ್ತೀವೋ ನಮ್ ತರಾನೇ ಇದ್ದು ಆ ಎಲ್ಲಾ ಪೇನ್ಸ್ ಕೂಡ ಅವರು ಭರಿಸ್ತಾ ಸೊ ನಮ್ಗೆ ಮೆಸೇಜ್ ಅವ್ರು ಕೊಟ್ಟಿದ್ದಾರೆ ಅಂತ ಇಲ್ಲಿ ಅವರು ಹೇಳಿದ್ದಾರೆ. ಸೊ ಇದು ನನ್ಗೆ ತುಂಬಾನೇ ಇಷ್ಟ ಆಯ್ತು. ಸೊ ಯಾಕಂದ್ರೆ ಆ ಒಂದು ಮಾಸ್ಟರ್ ಅನ್ನೋರು ಆ ಒಂದು ಪೇನ್ಸ್ ನ ಬೇರ್ ಮಾಡ್ತಾನೆ ನಮ್ಗೆ ಮೆಸೇಜ್ ಕೊಡ್ತಾರೆ. ಯಾಕಂದ್ರೆ ಅವ್ರೊಂದು ಹೈಯರ್ ಪವರ್ಸ್ ನ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ನಾರ್ಮಲ್ ಹ್ಯೂಮನ್ಸ್ ಗೆ ಏನ್ ಅನ್ಸುತ್ತೆ, ನಾವು ಅವರು ಬೇರೆ ಅಂತ. ಆದ್ರೆ ಇಲ್ಲ, ನಾನು ನೀನು ಒಂದೇ ಅನ್ನೋ ತರ ಒಂದು ಫ್ರೆಂಡ್ಶಿಪ್ ಇಂದಾನೇ ಅವರು ಎಲ್ಲರಿಗೂ ಮೆಸೇಜ್ ಕೊಡ್ತಾ ಹೋಗೋದೇ ಅವರ ಗ್ರೇಟ್ನೆಸ್ ಅಂತ ಇಲ್ಲಿ ರಮಣ ಮಹರ್ಷಿಗಳ ಬಗ್ಗೆ ಬರ್ತಿದ್ದಾರೆ. ಅಂಡ್ ಅವರ ಲಾಸ್ಟ್ ಕೊನೆಯ ದಿನಗಳಲ್ಲಿ ಬಾಡಿ ವೇಕೆಂಡ್ ಮಾಡೋ ದಿನಗಳಲ್ಲಿ ಕೂಡ ಸೇಮ್ ಅವ್ರ ಸ್ಟೋರಿ ಓದ್ತಾ ಇದ್ರೆ ನನ್ಗೆ ರೀಸೆಂಟ್ ಆಗಿ ನಾನ್ ಪತ್ರಿಜಿ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿರೋ ಹಾಗೇನೆ ಇದೆ. ಸೊ ಅವರ ಎಷ್ಟೋ ಜನ ಶಿಷ್ಯಂದ್ರೆಲ್ಲರೂ ಅಲ್ಲಿ ಸೇರಿರ್ತಾರೆ ರಮಣ ಮಹರ್ಷಿ ಆಶ್ರಮಗಳ ಹತ್ರ. ಸೊ ಎಲ್ಲರಿಗೂ ರಮಣ ಮಹರ್ಷಿಗಳು ಇನ್ನೂ ಇರ್ಬೇಕು ಅಂತ ಅನ್ಸ್ತಾ ಇರುತ್ತೆ. ಆದ್ರೆ ಅವ್ರ ಪರ್ಪಸ್ ಮುಗ್ದಿರೋದ್ರಿಂದ ಅವರು ಏನೂ ಹೇಳಲ್ಲ, ಎಷ್ಟೋ ಸಲ ತುಂಬಾ ಸೈಲೆಂಟ್ಸ್ ಅಲ್ಲೇ ಇರ್ತಾರೆ. ಎಲ್ಲಾ ಮೆಡಿಕೇಶನ್ ಸರ್ಜರಿನ ಎಲ್ಲಾನು ಅವ್ರು ಜಸ್ಟ್ ರಿಜೆಕ್ಟ್ ಮಾಡಿರ್ತಾರೆ. ಅಂಡ್ ಅವ್ರ ಸೇಮ್ ನಾವು ಪತ್ರಿಜಿ ಸರ್ ಬಾಡಿ ವೇಕೆಂಡ್ ಮಾಡಿರೋ 2-3 ದಿನದ ಮುಂಚೆ ನಾವೆಲ್ಲರೂ ಹೇಗೆ ಅಲ್ಲಿ ಗ್ಯಾದರ್ ಆಗಿದ್ವು, ಅದೇ ರೀತಿ ರಮಣ ಮಹರ್ಷಿಗಳ ಆಶ್ರಮದ ಹತ್ರನು ಅವ್ರ ಬಾಡಿ ವೇಕೆಂಡ್ ಮಾಡೋ 1-2 ದಿನದ ಮುಂಚೆ ತುಂಬಾ ಜನ ಭಕ್ತರು ಅಲ್ಲಿ ಗ್ಯಾದರ್ ಆಗಿರ್ತಾರೆ. ಅಲ್ಲಿ ಕೂಡ ರಮಣ ಮಹರ್ಷಿಗಳನ್ನ ನೋಡೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟು ಫೈನಲ್ ಡೇಸ್ ಅಲ್ಲಿ ಅದಾದ ನಂತರ ರಮಣ ಮಹರ್ಷಿಗಳು ಬಾಡಿ ವೇಕೆಂಡ್ ಮಾಡ್ತಾರೆ. ಸೊ ಒಬ್ಬ ಗ್ರೇಟ್ ಮಾಸ್ಟರ್. ಅಂಡ್ ಅವರು ಹೂ ಆಮ್ ಐ ಅನ್ನೋ ಒಂದು ಬುಕ್ ಅಲ್ಲಿ ಕೂಡ ಸೊ ಅವರಿಗೆ ಜನ ಕೇಳಿರೋ ಕ್ವಶನ್ಸ್ ಮತ್ತೆ ಅದ್ರ ಆನ್ಸರ್ಸ್ ನ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಅಂಡ್ ಈ ಒಂದು ಕ್ವಶನ್ ಆನ್ಸರ್ಸ್ ಧ್ಯಾನ ಕಸ್ತೂರಿ ಆರ್ಟಿಕಲ್ ಗಳಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಪ್ರತಿಯೊಂದು ಕ್ವಶನ್ಗೂ ರಮಣ ಮಹರ್ಷಿಗಳು ಕಂಪ್ಲೀಟ್ ಒಂದೇ ಸ್ಟೇಟ್ ಇಂದ ಎಷ್ಟು ಅದ್ಭುತವಾಗಿ ಉತ್ತರ ಕೊಡ್ತಾರೆ ಅಂದ್ರೆ, ನಾನು ಅದನ್ನ ಓದ್ತಿರೋವಾಗೆಲ್ಲ ನನ್ಗೆ ಸೊ ಮೈಂಡ್ ಬ್ಲೋಯಿಂಗ್ ಅಂತ ಅನಿಸ್ತಾ ಇತ್ತು ಪ್ರತಿಯೊಂದು ಆನ್ಸರ್ ಕೂಡ. ಯಾಕಂದ್ರೆ ಅಷ್ಟು ಅವರು ಪ್ರತಿಯೊಂದು ಆನ್ಸರ್ ಅಲ್ಲೂ ಒನ್ನೆಸ್ ಅನ್ನೋ ಭಾವ ಬಿಟ್ರೆ ಇನ್ನೇನು ಇರಲ್ಲ. ಸೊ ಅಷ್ಟು ಗ್ರೇಟ್ ಮಾಸ್ಟರ್ ರಮಣ ಮಹರ್ಷಿ. ಅದನ್ನ ಓದ್ದಾಗೆಲ್ಲ ನನ್ಗೆ ಆ ಪರ್ಸನ್ ಬಗ್ಗೆ ನನ್ಗೆ ತುಂಬಾ ಇನ್ನೂ ಕನೆಕ್ಷನ್ ಫೀಲ್ ಆಗ್ತಾ ಇತ್ತು. ಅದೇ ತರ ನನ್ಗೆ ರೀಸೆಂಟ್ ಆಗಿ ಅಲ್ಲಿಗೆ ಹೋಗ್ಬರೋ ಅವಕಾಶ ಕೂಡ ಸಿಕ್ತು. ಸೊ
ಅಂಡ್ ಪತ್ರಿಜಿ ಸರ್ಸ್ಗಳು ಸಹ ತುಂಬಾ ಸಲ ಸ್ಪೀಚಸ್ ಅಲ್ಲಿ ರಮಣ ಮಹರ್ಷಿ ಅಂತ ಹೇಳ್ತಾನೆ ಇರ್ತಾರೆ. ಅವ್ರ ಟೀಚಿಂಗ್ಸ್ ನ ಕೇಳ್ಬೇಕು ಅಂಡ್ ಅವರ ಬುಕ್ಸ್ ಅನ್ನ ಓದ್ಬೇಕು ಅಂತ. ಸೊ ನಾನು ಸ್ಟಾರ್ಟ್ ಮಾಡಿದೀನಿ, 2 ಬುಕ್ಸ್ ಅನ್ನ ಓದಿದ್ದೀನಿ, ಇನ್ನೂ ಕೆಲವೊಂದು ಬುಕ್ಸ್ ಇದೆ ಅವ್ರದ್ದು. ಸೊ ಅದನ್ನ ಸಹ ಓದ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನನ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿರೋ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಅಮ್ಮ ಹೊರಟು. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೂ ತಮ್ಮ ರಮಣ ಮಹರ್ಷಿಗಳ ಬಗ್ಗೆ ವಿಚಾರಗಳು, ಅಂತಿಮ ದಿನಗಳು ವಿಶೇಷವಾಗಿ ನಮ್ಗೆ ಅದೇ ಅನ್ಸಿದ್ದು ಏನಂದ್ರೆ, ಯಾವ ರೀತಿ ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿ ಅವರು ಕೊನೆ ದಿನಗಳಲ್ಲಿ ನಮಗೆ ದರ್ಶನ ಕೊಟ್ರು, ಅದೇ ರೀತಿ ರಮಣ ಮಹರ್ಷಿಗಳ ದೇಹದ ಸ್ಥಿತಿ ಚಿಂತಾಜನಕವಾಗಿದ್ರು ಕೂಡ ಅವರು ತಮ್ಮ ಶಿಷ್ಯಂದ್ರಿಗೆ ದರ್ಶನ ಕೊಡ್ತಾ ಇದ್ರು ಕೊನೆ ದಿನದವರೆಗೂ. ಅದು ಬಹಳ ವಂಡರ್ಫುಲ್ ಅನ್ಸುತ್ತೆ. ಅವರು ದೇಹ ತ್ಯಾಗ ಮಾಡಿದ್ದು 1950 ಸಂಜೆ 8 ಗಂಟೆ, ರಾತ್ರಿ 8:47 ಅವತ್ತು ಫ್ರೆಂಚ್ನ ಒಬ್ಬ ಛಾಯಾಗ್ರಾಹಕ ಹೇಳ್ತಾನೆ, ಆಕಾಶದಲ್ಲಿ ಒಂದು ಅದ್ಭುತವಾದ ಜ್ಯೋತಿ ದಕ್ಷಿಣ ದಿಗ್ಗಿನಿಂದ ಉತ್ತರದಲ್ಲಿ ಅರುಣಾಚಲ ಬೆಟ್ಟದ ಕಡೆ ಹೋಗ್ತಾ ಇರೋದನ್ನ ನಾವು ಎಲ್ಲರೂ ನೋಡಿದ್ವಿ. ಮಿಂಚಿನ ವೇಗದಿಂದ ಚಲಿಸುತ್ತಾ ಶಿಖರದ ಹಿಂದೆ ಮರೆಯಾಗಿರೋದನ್ನ ನೋಡಿದ್ವಿ ಅಂತ. ಆ ಕೈಗಡಿಯಾರದಲ್ಲಿ ಕರೆಕ್ಟ್ 8:47 ಆಗಿತ್ತು. ಅಷ್ಟೇ ಅಲ್ಲ, ಈ ಶೀನನ ದಕ್ಷಿಣ ಭಾರತದಾದ್ಯಂತ ಎಲ್ಲ ಕಾಣಿಸಿಕೊಂಡಿತ್ತು ಅಂತೇಳಿ ಮರುದಿನ ವೃತ್ತಪತ್ರಿಕೆಗಳಲ್ಲಿ ಕೂಡ ಬರುತ್ತೆ. ಅಂದ್ರೆ ಆ ದಿವ್ಯ ಜ್ಯೋತಿ ಕರ್ನಾಟಕದ ನಂದಿ ಬೆಟ್ಟ, ನೆಲ್ಲೂರು, ಮದ್ರಾಸು ಮುಂತಾದ ಎಲ್ಲ ಸ್ಥಳಗಳಿಂದ ರಮಣ ಭಕ್ತರು ಇದನ್ನೆಲ್ಲ ನೋಡಿ ಸಾಂಕೇತಿಕವಾಗಿ ನಮಗೆ ರಮಣರೇ ಇದನ್ನ ದರ್ಶನ ನೀಡಿದ್ರು, ಅಂತಿಮ ದರ್ಶನ ಅಂತೇಳಿ ಮರುದಿನ ಎಲ್ಲರೂ ತಿರುವಣ್ಣಾಮಲೈ ಬಂದು ದರ್ಶನ ತಗೋತಾರೆ. ನಿಜ ಹೇಳ್ಬೇಕು ಅಂದ್ರೆ ರಮಣ ಮಹರ್ಷಿಗಳ ಬಗ್ಗೆ ಸುಮಾರು ಜನರು ಭಕ್ತರು ಅವರು ಸಾಕಷ್ಟು ಚಾಲೆಂಜಸ್ ಎದುರಿಸಿದ್ರು. ನಮ್ಗೆ ಅದ್ರ ಕತೆ ಓದ್ತಿರ್ಬೇಕಾದ್ರೆ, ಅವ್ರ ಅಂತಿಮ ದಿನಗಳು ಓದ್ತಿರ್ಬೇಕಾದ್ರೆ ನಮ್ಗೆ ಪತ್ರಿ ಸರ್ ಬಗ್ಗೆ ಬಹಳಷ್ಟು ಜನರಿಗೆ ಕ್ವಶನ್, ಅವ್ರಿಗೆ ಯಾಕಿಂತ ಹೆಲ್ತ್ ಇಶ್ಯೂ ಬಂತು, ಅದನ್ನ ಸರಿಪಡಿಸ್ಕೋಬಹುದಿತ್ತಲ್ಲ ಅಂತೇಳಿ. ಆ ದಿವ್ಯ ಶಕ್ತಿಗಳನ್ನ ಈ ಸಾಮಾನ್ಯ ಕೆಲ್ಸಕ್ಕೆ ಅವ್ರು ಬಳಸ್ಕೊಳ್ಳೋದಿಲ್ಲ. ಮೇನ್ ಲೈಫ್ ಪರ್ಪಸ್ ಏನು, ಯಾಕೆ ಬಂದಿದ್ರು ಅಂತ ಉನ್ನತ ಲೋಕದಿಂದ ಅಂತೇಳಿ. ಇಲ್ಲಿ ರಮಣ ಮಹರ್ಷಿಗಳನ್ನ ಸಂದರ್ಶನ ಮಾಡಿದವ್ರು ಎಲ್ರು ನಾವ್ಯಾವ ರೀತಿ ಪತ್ರಿ ಸರ್ನ ಭೇಟಿ ಆದಾಗ ಒಂದು ಶಾಂತ ಚಿತ್ತತೆ, ಒಂದು ಹೀಲಿಂಗ್ ನಮಗೆ ಆಗ್ತಾ ಇತ್ತು, ನಮ್ಮಲ್ಲಿ ಒಂದು ಪರಿವರ್ತನೆ ಆಗ್ತಾ ಇತ್ತು, ಅದೇ ರೀತಿ ರಮಣ ಮಹರ್ಷಿಗಳ ಭೇಟಿ ಆದವ್ರಿಗೂ ಆಗ್ತಾ ಇತ್ತು. ಆದ್ರಿಂದ ಇಲ್ಲಿ ಕಾವ್ಯ ಕಂಠ ಗಣಪತಿ ಮುನಿಗಳು ಅವರಿಗೆ ಭೇಟಿಯಾಗಿ ಅವ್ರು ಹೇಳ್ತಾರೆ, ನಾನು ಎಲ್ಲಾ ಕಲಿಬೇಕಾದದ್ದು ಕಲ್ತೆ, ವೇದಾಂತ ಶಾಸ್ತ್ರಗಳನ್ನ ಕಲ್ತೆ, ಎಲ್ಲಾ ಅಧ್ಯಯನ ಮಾಡಿದೆ, ಯಥೇಚ್ಛ ಮಂತ್ರ ಜಪಗಳನ್ನ ಮಾಡಿದೆ, ಗುರುವೇ ತಪಸ್ಸೆಂಬುದೇ ನಾನು ತಿಳಿದಾದೆ, ನಾನು ನಿಮ್ಗೆ ಶರಣಾದೆ, ಕೃಪೆ ಮಾಡು ಅಂದಾಗ ಅವರ ಅನುಗ್ರಹದಿಂದ ಇವರು ಪುಳಕಿತರಾಗಿ ಧ್ಯಾನ ಮಾಡಿ ಕೊನೆಗೆ ರಮಣ ಮಹರ್ಷಿ ಅಂತ ಹೆಸರಿಡ್ತಾರೆ ಅವರು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅವರಿಗೆ ಒಂದು ಅದ್ಭುತ, ಒಂದ್ಸಲ ಅವ್ರು ಸುಮ್ನೆ ಮಲಗಿದಲ್ಲೇ ರಮಣ ಮಹರ್ಷಿಗಳ ಬಂದು ಇವ್ರಿಗೆ ಕೈ ಹಿಂಗೆ ಸೌರಿದಂಗೆ ಆ ರೀತಿ ಮಾಡಿದಂಗೆ ಆಗಿರುತ್ತೆ. ಹಸ್ತಸ್ಪರ್ಶದಿಂದ ವಿದ್ಯುತ್ ಶಕ್ತಿ ಪ್ರವಾಹದಂಗ ಆಗುತ್ತೆ ಒಂದು ರಾತ್ರಿ. ಅದನ್ ಬಂದು ನೀವ್ ಈ ರೀತಿ ಮಾಡಿದಂಗಾಯ್ತು ಅಂತ. ನೀವು ನೋಡಿರ್ತೀರಿ, ಎಷ್ಟೋ ಜನ ಈಗ್ಲೂ ಧ್ಯಾನಿಗಳೆಲ್ಲ ಹೇಳ್ತಿರ್ತಾರೆ, ಪತ್ರಿಜಿ ಸರ್ ನನ್ ಕನಸಿನಾಗ ಬಂದು ಹಂಗ್ ಮಾಡಿದಂಗಾಯ್ತು, ಹಿಂಗ್ ಮಾಡಿದಂಗಾಯ್ತು. ಅದನ್ನ ರಮಣ ಮಹರ್ಷಿಗಳ ಜೊತೆ ಹಂಚಿಕೊಂಡಾಗ ಹೌದು, ಅವರು ಇಲ್ಲೇ ಇದ್ದು ಎಷ್ಟೋ ಜನರ ಜೊತೆ ಎಲ್ಲರಿಗೂ ಟಚ್ ನಲ್ಲಿ ಇರ್ತದೆ, ಕಾನ್ಶಿಯಸ್ ನಲ್ಲಿ ಅಂತೇಳಿ. ಅದಕ್ಕೆ ಎಷ್ಟೋ ಜನ ಭಕ್ತರು ಆಗಿನ ಕಾಲದಲ್ಲಿ ರಮಣ ಮಹರ್ಷಿಗಳಿಗೆ ಎಂತೆಂತ ಮಹಾನ್ ಭಕ್ತರು. PWD ಸೂಪರ್ವೈಸರ್ ಒಬ್ರು, ಅವ್ರು ಹೇಳ್ತಾರೆ ಫಸ್ಟ್ ಟೈಮ್ ಅವ್ರಿಗೆ ಏನೂ ಆಗಲ್ಲ, ಸೆಕೆಂಡ್ ಟೈಮ್ ಸುಮ್ನೆ ಅವರ ದೃಷ್ಟಿ, ಅವ್ರ ಹತ್ರ ಮಾತಿಲ್ಲ, ಬರೀ ನೋಟ, ಆ ದೃಷ್ಟಿಯಿಂದನೇ ಇವ್ರಿಗೆ ಹೃದಯಕ್ಕೆ ಉಕ್ಕಿ ಬಂದಂಗಾಯ್ತಂತೆ. ಯೇಸು ಕ್ರಿಸ್ತರಂತ ಮಹಾತ್ಮರು ಪಾಪಿಗಳನ್ನು ಕೂಡ ಭವಸಾಗರ ದಾಟಿಸಿದ್ರು, ನನ್ನಂತವರನ್ನು ಕೂಡ ದಡ ಸೇರಿಸಲು ದಾರಿ ಇದೆಯಾ, ಸದ್ಗತಿ ಇದೆಯಾ ನನಗೆ ಅಂತಂದ್ರೆ ಅವಾಗ ಆಂಗ್ಲ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ರಮಣ ಮಹರ್ಷಿ. ಬರೀ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದಿದಂತವ್ರು. ಆದ್ರಿಂದ ಅಂತಹ ಒಬ್ಬ ರಮಣ ಮಹರ್ಷಿಗಳು ಒಬ್ಬ ವ್ಯಕ್ತಿ ಭೇಟಿಯಾಗಿರ್ತಾನೆ. ಅವತ್ತು ಅವನಿಗೆ ಬಹಳ ಹೊಟ್ಟೆ ನೋವು, ಏನ್ ತಿಂದ್ರು ಅಜೀರ್ಣ, ಬರೀ ಗಂಜಿ ಕುಡಿತಿರ್ತಾನೆ, ಮತ್ತೆ ಯಾವಾಗ್ಲೂ ತಲೆನೋವು. ಅಂತ ಸಂದರ್ಭದಲ್ಲಿ ಕೂಡ ಸುಮ್ನೆ ಅವ್ರ ಜೊತೆ ಮಾತಾಡಿದ ತಕ್ಷಣ ಇವ್ರಿಗೆ ತಲೆನೋವು ಹೋಗುತ್ತೆ. ಅವ್ರ ಮುಂದೆ ಬಂದು ಕುಂತಾಗ ಅವತ್ತು ರಮಣ ಮಹರ್ಷಿಗಳು ಇಲ್ಲಿ ಪ್ರಸಾದ ತಗೊಂಡೋಗ್ರಿ ಆಶ್ರಮದಾಗ ಅಂತ ಹೇಳಿದ್ರೆ ಇವ್ರು ಗಂಜಿ ತಗೊಳ್ಳೋರು, ಆದ್ರೆ ಗುರುಗಳು ಹೇಳಕತ್ತಾರ ಅಂತೇಳಿ ಊಟ ಮಾಡ್ತಾರೆ. ಅವತ್ತು ನಿರಂಬಳಾಗಿ ಮಲಗುತ್ತಾರೆ. ಏನ್ ಆಶ್ಚರ್ಯ ನನಗೆ, ಎಂತ ಗ್ಯಾಸ್ ಅಂದ್ರೆ ಅಜೀರ್ಣ ಸಮಸ್ಯೆ, ಏನ್ ತಿಂದ್ರು ಜೀರ್ಣ ಆಗೋದಿಲ್ಲ, ಅದೆಲ್ಲ ಜೀರ್ಣ ಆಗ್ಬಿಡ್ತಲ್ಲ, ಇದು ಹೆಂಗೆ ಅಂತೇಳಿ. ಈ ರೀತಿ ಹಲವಾರು ಘಟನೆಗಳು ಆಗ್ತವೆ. ವಿಶೇಷವಾಗಿ ಒಬ್ಬ ಎಚ್ಚಮ್ಮಾಳ್ ಎಂಬ ಒಬ್ಬ ಮಹಿಳೆ ಅಂತೂ ಇಷ್ಟು ದುಃಖದಿಂದ ತನ್ನ ಗಂಡನನ್ನ ಕಳ್ಕೊಂಡು ಎಷ್ಟೋ ಸ್ಥಳಗಳನ್ನ, ಗೋಕರ್ಣ ಅಂತೆಲ್ಲ ಸ್ಥಳ ಹೋಗಿರ್ತಾಳೆ, ಆದ್ರೂ ದುಃಖ ಹೋಗಿರಲ್ಲ.
ಆದ್ರೆ ರಮಣರನ್ನ ಭೇಟಿ ಆದ ಮೇಲೆ ಅವಳ ದುಃಖ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಅವಳು ಆಶ್ರಮದಲ್ಲೇ ಇದ್ದುಕೊಂಡು ಸುಮಾರು 30 ವರ್ಷಗಳು ಮೇಲೆ ಮಹರ್ಷಿಗಳಿಗೆ ಉಣಬಡಿಸುವ ಕಾರ್ಯದಲ್ಲಿ ಅವಳು ತಮ್ಮನ್ನ ತಾವು ತೊಡಗಿಸ್ಕೊತಾರೆ. ಆಮೇಲೆ ರಮಣರು ಆಹಾರ ಸ್ವೀಕರಿಸಿದ ಮೇಲೆ ತಾವು ಆಹಾರ ಸ್ವೀಕರಿಸೋದು, ತಮ್ಮಲ್ಲಿರುವ ಎಲ್ಲ ಆಪದ್ದನವಲ್ಲೆಲ್ಲ ಮಹರ್ಷಿಗಳ ಸೇವೆಗಾಗಿನೇ ಖರ್ಚು ಮಾಡ್ತಾಳೆ. ಅಂತಹ ವೈರಾಗ್ಯ ಸ್ಥಿತಿಯನ್ನು ಕೂಡ ತಲುಪ್ತಾಳೆ. ಆದ್ರಿಂದ ಇಂತಹ ಮಹರ್ಷಿಗಳು ಬರೀ ಮೌನದಿಂದ ಸುಮ್ನೆ ನೋಟದಿಂದ ತಮ್ಮ ಆ 2 ಕಣ್ಣುಗಳಂದ್ರೆ ಮಹಾನ್ ಜ್ಯೋತಿ ಆಗಿದ್ವು. ಆದ್ರಿಂದ ಇವರು ಇವರಿಂದ ಪ್ರಭಾವಿತರಾದವರು ಕೇವಲ ನಮ್ಮ ದೇಶದವರು ಅಷ್ಟೇ ಅಲ್ಲ, ವಿದೇಶಿದವರು. ಮುಖ್ಯವಾಗಿ ಮೊದಲು ವಿದೇಶಿ ಯುರೋಪಿಯನ್ ಅಂದ್ರೆ ಎಫ್ ಎಚ್ ಹಂಫ್ರೀಸ್ ಅಂತೇಳಿ ಅವ್ರು ಕೂಡ ಇವರನ್ನ ಭೇಟಿ ಆಗ್ತಾರೆ. ಆಮೇಲೆ ತಮ್ಮ ನ್ಯಾಷನಲ್ ಸೈಕಿಕ್ ಗೆಜೆಟ್ ನಲ್ಲಿ ಈ ರಮಣ ಮಹರ್ಷಿಗಳ ಬಗ್ಗೆ ಬರೀತಾರೆ. ಅದಾದ್ಮೇಲೆ ಇವರ ತಾಯಿಗೆ ಅನಾರೋಗ್ಯ ಆಗಿ ರಮಣ ಮಹರ್ಷಿಗಳ ಹತ್ರ ಬರ್ತಾರೆ. ಆರೋಗ್ಯ ಸರಿ ಹೋಗಿದ್ಮೇಲೆ ಮತ್ತೆ ಹೋಗ್ತಾರೆ. ಮತ್ತೆ ಕೆಲವು ದಿನಗಳ ನಂತರ ಅವ್ರ ಅಣ್ಣ ತೀರ್ಕೊತಾರೆ. ಅವ್ರ ಮನೆಯಲ್ಲಿ ಎಲ್ಲ ಪರಿಸ್ಥಿತಿಗಳು ತಂಗಿ ತಮ್ಮನ ಹೆಂಡತಿ ತೀರ್ಕೊತಾರೆ. ಏನೋ ಅನಿವಾರ್ಯವಾಗಿ ತಾಯಿ ರಮಣ ಮಹರ್ಷಿಗಳನ್ನೇ ಆಶ್ರಯಿಸಿ ಇಲ್ಲಿಗೆ ಬಂದ್ಬಿಡ್ತಾರೆ. ಸುಮಾರು 6 ವರ್ಷ ತಾಯಿಗೂ ಕೂಡ ಎಲ್ಲ ಜ್ಞಾನವನ್ನ ಕೊಟ್ಟು ನಿಜವಾಗ್ಲೂ ಅವರಿಗೂ ಜ್ಞಾನೋದಯದ ಸ್ಥಿತಿ ತಲುಪುವುದಕ್ಕೆ ಎನ್ಲೈಟ್ಮೆಂಟ್ ಆಗೋದಕ್ಕೆ ರಮಣ ಮಹರ್ಷಿಗಳು ಸಹಾಯ ಮಾಡ್ತಾರೆ ಅವರ ಸೇವೆಯನ್ನ ಮಾಡಿ. 1916ರಲ್ಲಿ ರಮಣ ಮಹರ್ಷಿಗಳ ತಾಯಿ ಇವರನ್ನ ಆಶ್ರಯಿಸಿ ನಂತರ 22ರವರೆಗೂ ಇವ್ರ ಜೊತೆ ಇರ್ತಾರೆ. ಆ 6 ವರ್ಷಗಳಲ್ಲಿ ಅವರು ಇಹಲೋಕ ಪ್ರವೇಶ ಮುಗಿಸುವುದ್ರ ಹೊತ್ತಿಗೆ ಪೂರ್ಣವಾಗಿ ಪರಿವರ್ತನೆ ಆಗಿರ್ತಾರೆ. ಅವರ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ಸಮಾಧಿ ಸ್ಥಿತಿಯನ್ನು ಕೂಡ ಮುಟ್ಟಿರ್ತಾರೆ. ಆದ್ರಿಂದ ಮೊದ್ಲು ತಾಯಿಗೆ ಇವರ ಆಶ್ರಮಕ್ಕೆ ಹೊಂದಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ರೆ ಯಾವ ವಿಶೇಷ ಸೌಲಭ್ಯಗಳು ತಾಯಿಗೆ ಕೊಡೋದಿಲ್ಲ. ಯಾಕಂದ್ರೆ ಎಲ್ಲರಂತೆ ತಾಯಿಯೂ ಒಬ್ಬಳಾಗಿರ್ಬೇಕು, ಅವಳಿಗೆ ಏಕೆ ವಿಶೇಷ ಸಲುಗೆ ಸೌಕರ್ಯ ಅಂತ ಹೇಳ್ತಾರೆ. ಈ ರೀತಿ ರಮಣ ಮಹರ್ಷಿಗಳು ತಾಯಿಯ ಜೀವನದ ಅಂತ್ಯಕಾಲದಲ್ಲಿ ಪರಮ ಪದದಲ್ಲಿ ಐಕ್ಯವಾಗಲು ಅರ್ಹತೆಯನ್ನು ಪಡೆದುವಂತೆ ಅವರಿಗೆ ಎಲ್ಲ ಜ್ಞಾನವನ್ನ ನೀಡ್ತಾರೆ. ಕೇವಲ ಕೊನೆಗೆ ಅವರ ತಾಯಿ ಜೀವ ಅಂದ್ರೆ ದೇಹ ತ್ಯಾಗ ಮಾಡುವಾಗ ಒಂದು ಹಸ್ತದ ಸ್ಪರ್ಶ ಮಾಡೋದ್ರ ಮೂಲಕ ಪುನರ್ಜನ್ಮ ತಪ್ಪಿ ಪರಮಾತ್ಮನಲ್ಲಿ ಲೀನ ಆಗುವಂತೆ ಮಾಡಿದ್ವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ತಾಯಿದೆ ಒಂದು ಸಮಾಧಿ ಕೂಡ ನಿರ್ಮಾಣ ಆಗುತ್ತೆ. ಆಮೇಲೆ ಅವ್ರು ಬೇರೆ ಎಲ್ಲೂ ಹೋಗಿಲ್ಲ. ಅವ್ರು ಹೇಳ್ತಾರೆ ತಾಯಿ ಸಮಾಧಿ ಹತ್ರನೇ ಇದು ಸ್ಕಂದಾಶ್ರಮದಿಂದ ಇಲ್ಲಿಗೆ ನಾನು ಸುಮಾರು ವರ್ಷಗಳ ಕಾಲ 6 ವರ್ಷ ತಾಯಿ ಜೊತೆ ಸ್ಕಂದಾಶ್ರಮದಲ್ಲಿ ಇರ್ತಾರೆ. ನಾವು ಆ ಸ್ಕಂದಾಶ್ರಮವನ್ನು ನೋಡಿದ್ವಿ, ವಿರೂಪಾಕ್ಷ ಗುಹೆಯನ್ನು ನೋಡಿದ್ವಿ. ಅಲ್ಲಿ ಸುಮಾರು ವರ್ಷಗಳ ಕಾಲ ರಮಣ ಮಹರ್ಷಿಗಳು ವಿರೂಪಾಕ್ಷ ಗುಹೆಯಲ್ಲಿದ್ದು ಧ್ಯಾನ ಸಾಧನೆ ಮಾಡಿ ಅಂತದ್ದು. ಆ ಒಂದು ಅನುಭವ ಅಲ್ಲಿ ಧ್ಯಾನ ಮಾಡಿದಾಗ ಸುಮ್ನೆ ಮೌನದಿಂದ ನಡ್ತಾ ಹೋದ್ರೆ ಒಂದು ಎನರ್ಜಿ. ಆದ್ರಿಂದ ಆ 1900 ಅದಾದ್ಮೇಲೆ ಆಶ್ರಮ ಕಟ್ಟಬೇಕಾದ್ರೆ ಅವರಿಗೆ ಸಾಕಷ್ಟು ಡೊನೇಷನ್ ಬರ್ತದೆ. ಡಕಾಯಿತರು ಆ ಡೊನೇಷನ್ ಅಂದ್ರೆ ಕಳ್ಳರು ಬಂದು ಆ ಆಶ್ರಮವನ್ನು ಕಳ್ತನ ಮಾಡ್ತಾರೆ. ಇವರಿಗೆ ಸಾಕಷ್ಟು ಹೊಡಿತಾರೆ, ಬಡಿತಾರೆ. ಶಿಷ್ಯರೆಲ್ಲ ದಯವಿಟ್ಟು ನಮ್ಗೆ ಅವಕಾಶ ಕೊಡಿ, ಆ ಕಳ್ಳರನ್ನ ನಾವು ಬಡಿದ್ವಿ ಅಂದ್ರೆ ರಮಣ ಮಹರ್ಷಿಗಳು ಅವ್ರ ತರ ನಾವು ಆಗ್ಬಾರದು ಅಂತ ಶಿಷ್ಯರಿಗೆ ಹೇಳ್ತಾರೆ. ಅದು ಬಹಳ ಗಾಯಗಳು ಎಷ್ಟೇ ಆಗಿದ್ರು ತಮ್ಮ ತೊಡೆಗಳಿಗೆ ಎಲ್ರಿಗೂ ಆಶ್ರಮದಲ್ಲಿ ಇಲ್ಲವ್ರಿಗೆ ಎಲ್ಲರಿಗೂ ಬಡದ್ರು ಕೂಡ ನಾವೇ ಆಶ್ರಮ ಬಿಟ್ಟು ಹೋಗ್ತೀವಿ, ನಿಮಗೆ ಬೇಕಾಗಿದ್ದೆಲ್ಲ ತಗೊಳ್ರಿ ಅಂತ ಕಳ್ಳರಿಗೆ ಬಿಡ್ತಾರೆ. ಆದ್ರೂ ಕೂಡ ಅವರು ಎಷ್ಟೋ ಪನಿಷ್ಮೆಂಟ್ ಕೊಡ್ತಾರೆ, ಅದನ್ನು ಕೂಡ ತುಂಬಾ ಸರಳವಾಗಿ ತಗೋತಾರೆ. ಅದಾದ್ಮೇಲೆ ಇನ್ನು ಮುಖ್ಯವಾಗಿ ನಾವು ರಮಣರಲ್ಲಿ ಗಮನಿಸ್ಬೇಕಾಗಿದ್ದು ಪ್ರಾಣಿ ದಯೆ. ಅವರು ರೋಗಗ್ರಸ್ತ ಆಗಿರೋ ಈ ಕಳ್ಳರು ಬಂದು ದಾಳಿ ಮಾಡಿದಾಗ ಫಸ್ಟ್ ಅವರು ಆಶ್ರಮದಿಂದ ಹೊರಗ್ ತಗೊಂಡ್ ಬಂದದ್ದು ಏನು ಅಂದ್ರೆ ರೋಗಗ್ರಸ್ತ ಆಗಿರೋ ನಾಯಿ ಬಗ್ಗೆ ಕಾಳಜಿ ತೋತಾರೆ, ಅವ್ರು ಬೇರೆ ಯಾವ ವಸ್ತುಗಳ ಬಗ್ಗೆ ಅಲ್ಲ. ಆಮೇಲೆ ಅವ್ರಿಗೆ ಒಂದು ದಾನವಾಗಿ ಒಂದು ಹಸು ಕೊಟ್ಟಿರ್ತಾರೆ. ಆ ಹಸುಗೊಂದು ಮಗು ಇರುತ್ತೆ, ಆದ್ರ ಹೆಸರು ಲಕ್ಷ್ಮಿ ಅಂತ ಇಟ್ಟಿರ್ತಾರೆ. ಅದೇ ಆ ಲಕ್ಷ್ಮಿ ಅನ್ನೋ ಹಸು ಮೇಲೆ ಬಹಳ ಪ್ರೀತಿ ರಮಣ ಮಹರ್ಷಿಗಳಿಗೆ. ಅದು ಆ ಕರು ಮುಂದೆ ದೊಡ್ಡದಾಗಿ ಹಲವಾರು ಕರುಗಳನ್ನ ಹಾಕುತ್ತೆ. ವಿಶೇಷವಾಗಿ ಗಮನ ಇರಲಿ, ಆ ಲಕ್ಷ್ಮಿ ಅನ್ನೋ ಹಸು ರಮಣ ಮಹರ್ಷಿಗಳ ಜಯಂತಿಯಂದೇ ಕರುಗಳನ್ನ ಹಾಕ್ತಿರ್ತದೆ. ಪ್ರತಿ ಬಾರಿ ರಮಣ ಮಹರ್ಷಿಗಳ ಜಯಂತಿಯ ಶುಭ ದಿನದಂದೇ ಕರುಗಳನ್ನ ಹಾಕಿ ಕೊನೆಗೆ ಒಂದು ದೊಡ್ಡ ಗೋಶಾಲೆ ಅಲ್ಲಿ ಆಗೋದಕ್ಕೆ ಇದು ಸಾಕ್ಷಿ ಆಗುತ್ತೆ. ಇನ್ನೂ ಒಂದು ಅಂದ್ರೆ ಆ ಲಕ್ಷ್ಮಿ ಅನ್ನೋ ಹಸು ಬೇರೆ ಯಾರು ಅಲ್ಲ, ಬೆಟ್ಟದ ಮೇಲೆ ಒಬ್ಬ ಸೊಪ್ಪಿನ ಅಜ್ಜಿ ಅಂತ ಇರ್ತಾಳೆ. ಆ ಅಜ್ಜಿ ಪ್ರತಿ ಸಲ ಸೊಪ್ಪು ತೆಗೆದುಕೊಂಡು ರಮಣ ಮಹರ್ಷಿಗಳಿಗೆ ಬಂದು ಕೊಡ್ತಾ ಇರ್ತಾರೆ. ಅವ್ರು ದೇಹ ತ್ಯಾಗ ಮಾಡಿ ಹಸುವಾಗಿ ಜನ್ಮ ತಗೊಂಡ್ರು ಅಂತ ಕೂಡ ಇಲ್ಲಿ ಮಹರ್ಷಿಗಳು ಹೇಳ್ತಾರೆ. ಅದಾದ್ಮೇಲೆ ಒಂದು ದೊಡ್ಡ ವಿಶಾಲವಾದ ಗೋಶಾಲೆ ಲಕ್ಷ್ಮಿಯಿಂದನೇ ಆರಂಭವಾಯಿತು. ಆದ್ರೆ ಆ ಲಕ್ಷ್ಮಿ ಅನ್ನೋ ಗೋವು ಕೂಡ 1948 ಜೂನ್ 18ಕ್ಕೆ ಶುಕ್ರವಾರ ಪ್ರಶಾಂತವಾಗಿ ಅದು ಕೂಡ ಕೊನೆಯುಸಿರೆಳೆಯುತ್ತೆ. ಆಮೇಲೆ ನಾಯಿಗಳು
ಕರುಪ್ಪನು, ಕಮಲ, ಜಾಕನು ಎಲ್ಲ ಹಲವಾರು ನಾಯಿಗಳು. ಅವ್ರು ಯಾವತ್ತೂ ಆ ಪ್ರಾಣಿಗಳಿಗೆ ನಪುಸಕ ಲಿಂಗದಿಂದ ಸಂಬೋಧಿಸ್ತಾ ಇರ್ಲಿಲ್ಲಂತೆ ಆ ಪ್ರಾಣಿಗಳನ್ನ ಕೂಡ. ಅಷ್ಟು ಪ್ರಾಣಿಗಳ ಪ್ರಿಯತೆ. ಒಂದು ನವಿಲು ಪ್ರತಿದಿನ ಇವ್ರನ್ನ ಭೇಟಿಯಾಗಕ್ ಬರ್ತಿರ್ತದೆ, ಬಿಳಿ ನವಿಲು. ಆಮೇಲೆ ಕೋತಿಗಳ ಜೊತೆ ಇವ್ರಿಗೆ ಬಹಳ ಒಡನಾಟ. ನಿಜ ಹೇಳ್ಬೇಕಂದ್ರೆ ಒಂದು ಕತೆ ಎಷ್ಟು ಚೆನ್ನಾಗ್ ಕೊಟ್ಟಿದಾರೆ ಅಂದ್ರೆ, ಈಗ ಕೋತಿ ಮನುಷ್ಯರನ್ನ ಮುಟ್ಟಿಸಿಕೊಂಡ ಕೋತಿಯನ್ನ ಇತರ ಕೋತಿಗಳು ಮುಟ್ಟಿಸ್ಕೊಳಂಗಿಲ್ಲ, ಹೊಡೆದು ಬಡ್ದು ಸಾಯಿಸ್ತವೆ. ಆದ್ರೆ ಒಂದು ಕೋತಿ ಆಕ್ಸಿಡೆಂಟ್ ಆಗಿ ಕಾಲ್ ಮುರ್ಕೊಂಡ್ ಬಿಟ್ಟಿತ್ತು. ಆ ರಮಣ ಮಹರ್ಷಿಗಳು ಅದನ್ನ ಆರೈಕೆ ಮಾಡ್ತಾರೆ. ಆ ಕೋತಿಗೆ ಆರೈಕೆ ಮಾಡಿದ ಆ ಕಾಲು ಮುರಿದುಕೊಂಡ ಕುಂಟ ಕೋತಿ ಬೇರೆ ಕೋತಿಗಳ ಜೊತೆ ಹೋದಾಗ ಅವರು ಎಲ್ಲರೂ ಅದನ್ನ ಪ್ರೀತಿಸ್ತಾರೆ. ಅಷ್ಟೇ ಅಲ್ಲ, ಅದನ್ನೇ ರಾಜನನ್ನಾಗಿ ಮಾಡ್ಕೋತಾರೆ. ಕೇವಲ ರಮಣ ಮಹರ್ಷಿಗಳ ಹರ್ಷ ಸ್ಪರ್ಶದಿಂದಾಗಿ ಅಂಗವಿಕಲನಾದ ಕೋತಿ ರಾಜ ಆಗತ್ತೆ, ಕೋತಿಗಳಿಗೆ ರಾಜ ಆಗತ್ತೆ. ಆದ್ರಿಂದ ಆಮೇಲೆ ಆ ಕೋತಿಗಳಲ್ಲಿ ರಮಣರು ಬರೀತಾರೆ, ಕೋತಿಗಳಲ್ಲಿ ಪಂಗಡಗಳಿರ್ತವೆ. ಅವು ಹೆಂಗೆ ಹೊಡೆದಾಡ್ತವೆ ಅಂದ್ರೆ ರಕ್ತಪಾತ ಆಗೋವರೆಗೂ ಹೊಡೆದಾಡ್ತಿರ್ತವೆ. ಆದ್ರೆ ರಮಣ ಮಹರ್ಷಿಗಳ ಒಂದು ಸಮ್ಮತದಿಂದಾಗಿ ಅಲ್ಲಿರುವಂತ ಕೋತಿಗಳಲ್ಲಿ ಘರ್ಷಣೆಗಳೇ ಇರ್ಲಿಲ್ಲ ಅಂತೇಳಿ. ಕೆಲವು ಸಲ ಅಪಾಯಕಾರಿಯಾಗುವಂತಹ ಕಾಡು ಪ್ರಾಣಿಗಳು ಕೂಡ ರಮಣ ಮಹರ್ಷಿಗಳ ಜೊತೆ ಬಹಳ ದಯಾಮಯವಾಗಿ ಇರ್ತವೆ. ಸರ್ಪಗಳು ಕೂಡ ಇವರ ಆಶ್ರಮದಲ್ಲಿ ಎಷ್ಟೋ ಸರಿ ನೋಡಿದರೆ ಆವಾಗ ರಮಣ ಮಹರ್ಷಿಗಳು ಹೇಳ್ತಾರೆ, ನಾವೇ ಅವುಗಳು ಇರುವ ಪ್ರದೇಶಕ್ಕೆ ಬಂದಿದೀವಿ, ಅವುಗಳಿಗೆ ಏನು ಅಪಾಯ ಮಾಡ್ಬೇಡಿ, ದಯವಿಟ್ಟು ಅವುಗಳಿಂದ ನಮ್ಗೇನು ತೊಂದ್ರೆ ಇಲ್ಲ ಅಂತೇಳಿ. ಒಂದ್ಸಲ ಅಂತೂ ರಮಣ ಮಹರ್ಷಿಗಳಿಗೆ ಹುಳು ಇರ್ತವೆ ನೋಡ್ರಿ, ಕಚ್ಚೋ ಹುಳು. ಅವಕ್ಕೇನಂತಾರೆ ಅಂದ್ರೆ ಕಣಜಗಳು ಅಂತೇಳಿ. ಗೊತ್ತಿರ್ಲಾರ್ದೆ ಕಣಜಗಳ ಗೂಡಿಗೆ ಕಾಲಿಟ್ಟು ಬಿಡ್ತಾರೆ. ಆ ಕಾಲಿಗೆಲ್ಲ ಅವು ಕಡಿತವೆ. ಕಡೀರಿ ಕಡೀರಿ, ಮತ್ತೆ ನಾನ್ ನಿಮ್ಮನ್ನ ತುಳಿದಿದ್ದೀನಿ, ನಿಮಗೆ ಕೋಪ ಕಡಿಮೆ ಆಗೋವರೆಗೂ ಕಡೀರಿ ಆ ಕಾಲ್ನ, ಇದೇ ಕಾಲು ನಿಮ್ಮನ್ನ ತುಳಿದದ್ದು, ಇದೇ ಕಾಲು ನಿಮ್ಮನ್ನ ತುಳಿದದ್ದು ಅಂತ ಈ ರೀತಿ ರಮಣ ಮಹರ್ಷಿಗಳು ಕೊನೆಗೆ ಅವೆಲ್ಲ ಕಡ್ದು ಹೋಗ್ ಸಾಕಾಗಿ ಅವೇ ಹೋಗ್ತವೆ ಅಂತೇಳಿ. ಆದ್ರೆ ಅವ್ರು ಯಾವತ್ತು ದೇಹ ನಾನಲ್ಲ ಅಂದಿರೋದಕ್ಕೆ ದೇಹದ ತೊಂದರೆಗಳು ಅವರಿಗೆ ತೊಂದ್ರೆನೆ ಆಗೋದಿಲ್ಲ. ಅವ್ರ ಬಗ್ಗೆ ಪಾಲ್ ಬ್ರಾಂಟನ್ ವಿಶೇಷವಾಗಿ ಐರೋಪ್ಯ ರಾಷ್ಟ್ರಕ್ಕೆ ತಿಳಿಸಿದವನು ಪಾಲ್ ಬ್ರಾಂಟನ್. 3 ಪುಸ್ತಕಗಳು, ಅದರಲ್ಲಿ ಮುಖ್ಯವಾದದ್ದು ಭಾರತದ ಶೋಧ, ಎ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ, ಇನ್ನೊಂದು ಸೀಕ್ರೆಟ್ ಪಾತ್ ಅಂದ್ರೆ ರಹಸ್ಯ ಪಥ, ಮತ್ತೊಂದು ಮುಖ್ಯವಾದ ಕೃತಿ ಮೆಸೇಜ್ ಫ್ರಾಮ್ ಅರುಣಾಚಲದಿಂದ ಸಂದೇಶ ಅಂತೇಳಿ. ಈ 3 ಪುಸ್ತಕಗಳಿಂದ ಪ್ರಭಾವಿತರಾದ ವಿದೇಶಿಯರು ಆಶ್ರಮಕ್ಕೆ ಬರಕ್ ಶುರು ಮಾಡ್ತಾರೆ. ಅವರು ಒಬ್ರು ವಿಶೇಷವಾಗಿ ಯಾರು ಅಂದ್ರೆ ಸ್ಪೇನ್ ದೇಶದವರು ಈ ಪುಸ್ತಕನ ಓದ್ತಾರೆ, ಪಾಲ್ ಬ್ರಂಟನ್ದು. ಡಬ್ಲ್ಯೂ ಚಾಡ್ವಿಕ್ ಅಂತೇಳಿ ರಮಣಾಶ್ರಮಕ್ಕೆ ಬಂದು ಅವರ ದರ್ಶನಾರ್ಥಿಗಳಾಗಿ ಆಶ್ರಮದ ಸಮೀಪದಲ್ಲೇ ಒಂದು ವಸತಿ ಗೃಹ ಮಾಡ್ಕೊಂಡು ಇಲ್ಲೇ ಸ್ಥಿರವಾಗಿ ಇರ್ತಾರೆ. ನಮಗ್ ಅನ್ಸುತ್ತೆ ಇವ್ರು ಬಂದು ಇಲ್ಲಿ ಯಾಕೆ ಇರ್ತಾರೆ ಅಂತೇಳಿ. ಎಲ್ರಿಗೂ ಆಶ್ಚರ್ಯ. ಮಹರ್ಷಿಗಳ ಸಮೀಪದಲ್ಲಿದ್ದಾಗ ಅವರು ಅನುಭವಿಸುತ್ತಿದ್ದ ಅಭೂತಪೂರ್ವ ಆತ್ಮ ಸಂತೃಪ್ತಿ, ಅದಕ್ಕಾಗಿ ಅವರು ಇಲ್ಲೇ ಇರಬೇಕು ಅಂತ ಅನ್ಸ್ಬಿಡ್ತದೆ. ಈಗ್ಲೂ ಕೂಡ ನಾವು ಹೋದಾಗ ಬಹಳಷ್ಟು ವಿದೇಶಿಗರಲ್ಲಿ ಇದ್ರು. ಯಾಕಂದ್ರೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಮೀರಿದ್ದು ಮತ್ತೇನೂ ಇಲ್ಲ. ಪಾಲ್ ಬ್ರಂಟನ್ ಕೂಡ ಅದ್ ಹೇಳ್ತಾನೆ, ನಾನು ಅವರ ಸನ್ನಿಧಾನದಲ್ಲಿದ್ದಾಗ, ನಾವೆಂಗೆ ಪತ್ರಿಜಿ ಸರ ಆರಾದಲ್ಲಿದ್ದಾಗ, ಅವರ ಸನ್ನಿಧಾನದಲ್ಲಿದ್ದಾಗ ಶೂನ್ಯ ಸ್ಥಿತಿಯನ್ನು ಅನುಭವಿಸ್ತಾ ಇದ್ವೋ, ಅದೇ ರೀತಿ ಅವ್ರು ಕೂಡ ಅನುಭವಿಸ್ತಾ ಇದ್ರು ಅಂತ ಇಲ್ಲಿ ನಾವು ಮನಶ್ಚಂಚಲತೆಯಿಂದ ಗೊಂದಲಕ್ಕೊಳಗಾದವರು ಕೂಡ ಅಷ್ಟೇ ಅಲ್ಲ, ಸಾಧಕರಿಗೆ ಮಹರ್ಷಿಗಳು ಕೇವಲ ಮೌನದ ದೃಷ್ಟಿಯಿಂದಲೇ ಮನಃಶಾಂತಿಯನ್ನು ಉಂಟು ಮಾಡ್ತಾ ಇದ್ರು. ನಾಸ್ತಿಕ ಮನೋಭಾವದಿಂದ ಇರುವವರು ಕೂಡ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ಆತ್ಮಶಕ್ತಿಯ ಪ್ರಭಾವಕ್ಕೆ ಒಳಗಾಗದೆ ಇರಲು ಸಾಧ್ಯವೇ ಇರಲಿಲ್ಲ ಅಂತ ಹೇಳ್ತಾರೆ. ಅವರನ್ನ ಭೇಟಿ ಮಾಡಿದ ಮಹಾನ್ ಪುರುಷರು, ಆಶ್ರಮಕ್ಕೆ ಭೇಟಿ ಮಾಡಿದವರು ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಈ ಭಾರತದ ಪ್ರಥಮ ಅಧ್ಯಕ್ಷ ಮತ್ತು ಭಾರತದ 2ನೇ ರಾಷ್ಟ್ರಪತಿ ಆಗಿರುವಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಪದೇ ಪದೇ ಭೇಟಿ ಕೊಡ್ತಾ ಇದ್ರು. ಡಾಕ್ಟರ್ CP ರಾಮಸ್ವಾಮಿ ಅಯ್ಯರ್ ಅಂತೇಳಿ, ಮತ್ತು ಈ ರೀತಿ ಹಲವಾರು ಜನ. ಮತ್ತೆ ಇನ್ನೊಬ್ರು ಜಮ್ನಲಾಲ್ ಬಜಾಜ್ ಅಂತ ಹೇಳಿ ಹಲವಾರು ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡಿತಾರೆ. ಆದ್ರೆ ರಾಜೇಂದ್ರ ಪ್ರಸಾದ್ ಒಂದೇ ಪ್ರಶ್ನೆ ಕೇಳ್ತಾರೆ, ಮಹಾತ್ಮ ಗಾಂಧೀಜಿಯವರು ನನ್ನನ್ನು ಇಲ್ಲಿಗೆ ಕಳಿಸಿದರು, ಅವರಿಗೆ ನಿಮ್ಮಿಂದ ಏನಾದರೂ ಸಂದೇಶವೇನಾದ್ರೂ ಕೊಡೋದಿದೆಯಾ ಅಂತ ಹೇಳಿ. ಅವಾಗ ಮಹರ್ಷಿಗಳು ಹೇಳ್ತಾರೆ, 2 ಹೃದಯಗಳ ನಡುವೆ ಸ್ಪಂದನವಿರುವಾಗ ಸಂದೇಶದ ಅವಶ್ಯಕತೆ ಇಲ್ಲ. ಇಲ್ಲಿ ಕಾರ್ಯನಿರತವಾಗಿರುವ ಶಕ್ತಿಯೇ ಅಲ್ಲಿಯೂ ಕಾರ್ಯನಿರತವಾಗಿದೆ. ಅಂದ್ರೆ ಗಾಂಧೀಜಿಯವರು ಏನು ಕಳಿಸಿದರೆ ನನ್ನನ್ನ, ರಾಜೇಂದ್ರ ಪ್ರಸಾದ್ ಅವರು ನನಗೆ ಸಂದೇಶ ಕೊಡ್ರಿ ಅಂತಂದಾಗ, ಇಲ್ಲಿ ಯಾವ ಶಕ್ತಿ ಕಾರ್ಯನಿರತವಾಗಿದೆ ಅಲ್ಲಿಯೂ ಅದೇ ಇದೆ ಅಂತೇಳಿ. ಎಷ್ಟು ಸಂದೇಶದ ಅವಶ್ಯಕತೆ ಇಲ್ಲ ಹೃದಯದ ಸ್ಪಂದನೆ ಇದ್ದಾಗ ಅಂತೇಳಿ. ಈ ರೀತಿ ಪ್ರತಿ ಬಾರಿ ಅವರು ನಿಮ್ಮನ್ನ ನೀವು ತಿಳ್ಕೊಳ್ರಿ ಅಂತೇಳಿ ಅದ್ಭುತ ಸಂದೇಶವನ್ನ ಕೊಟ್ರು. 1 ಸಲ ಅಲ್ಲ, 2 ಸಲ ಅಲ್ಲ, 4 ಸಲ ಶಸ್ತ್ರಚಿಕಿತ್ಸೆಗೊಳಗಾಗ್ತಾರೆ ಅವರ ಆಶ್ರಮದಲ್ಲಿ. ಬಹಳ ಒಂದು ಸಲ. ಆಮೇಲೆ ನನಗೆ ಮುಖ್ಯವಾಗಿ ಪತ್ರಿಜಿ ಸರ್ ಜೊತೆ ಎದಕ್ ಕಂಪೇರ್ ಮಾಡ್ಬೇಕು ಅನ್ಸಿತ್ತಂದ್ರೆ, ಇವರು ಬೆಳಿಗ್ಗೆ ಇವರು ಕೂಡ ಅಡಿಗೆ ಮಾಡ್ತಾ ಇದ್ರಂತೆ ಪತ್ರಿಜಿ ಸರ್ ಜೊತೆ. ಪತ್ರಿಜಿ ಸರ್ ತರಾನೇ
4 ಗಂಟೆಗೆ ಬೆಳಿಗ್ಗೆ ಎದ್ದೇಳ್ತಾ ಇದ್ರು. ಎಲ್ಲ ಆಶ್ರಮವಾಸಿಗಳು ಎದ್ದು ಬಿಡ್ತಿದ್ರು. ಮತ್ತೆ ಇವ್ರು ಕೂಡ ಬೆಳಿಗ್ಗೆ ಎದ್ಮೇಲೆ ಮೌನದಲ್ಲಿ ಧ್ಯಾನ ಮಗ್ನರಾಗಿರ್ತಿದ್ರು. ಸೂರ್ಯೋದಯದ ನಂತರ ಪಾಕಶಾಲೆಯಲ್ಲಿ ತರಕಾರಿ ಹೆಚ್ಚುವುದನ್ನು, ಅಡುಗೆಯ ಇನ್ನಿತರ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿರುವುದನ್ನು ನೋಡಬಹುದಾಗಿತ್ತು ಅಂತೆ ಆಶ್ರಮದಲ್ಲಿ. ಪತ್ರಿ ಸರ್ ಯಾವ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಿದ್ರು, ಅಡಿಗೆ ಪಾತ್ರೆ, ತರಕಾರಿ ಹೆಚ್ಚೋದು, ಅಡಿಗೆ ಮಾಡೋದು, ಇವರು ಕೂಡ ಅದನ್ನೇ. ಆಮೇಲೆ ಅಷ್ಟೇ ಅಲ್ದೆ ನೋಡು ಪತ್ರಿ ಸರ್ ನಾನ್ ನೋಡಿದೀನಿ, ಧ್ಯಾನ ಕಸ್ತೂರಿ, ಧ್ಯಾನಾಂಧ್ರಕ್ಕೆ ಬರೆದದ್ದು ಎಲ್ಲ ಸ್ಕ್ರಿಪ್ಟ್ ಗಳನ್ನ ಚೆಕ್ ಮಾಡ್ತಿದ್ರಲ್ಲ, ಇವ್ರು ಕೂಡ ಹಂಗೆ ಮಹರ್ಷಿಗಳು ಏನ್ ಮಾಡ್ತಿದ್ರು, ಮುದ್ರಣದ ಶುದ್ಧೀಕರಣ ಪ್ರತಿಯನ್ನು ತಿದ್ದುತ್ತಿದ್ರು, ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ರಂತೆ ಇವ್ರು. ಅದು ಹೆಂಗ್ ನೋಡ್ರಿ. ಆಮೇಲೆ ದರ್ಶನಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸುವುದು, ಒಟ್ಟಾರೆ ಸ್ವಲ್ಪವೂ ಕಾಲಹರಣ ಮಾಡ್ತಾ ಇರ್ಲಿಲ್ಲ. ಬುಕ್ ಬೈಂಡಿಂಗ್ ಮಾಡೋದು, ಇವೆಲ್ಲ ನನಗೆ ಇವೆಲ್ಲ ನೋಡಿದಾಗ ಸೇಮ್ ಪತ್ರಿ ಸರ್ ಇವರು ಒಂದೇ ತರ ಅದರಲ್ಲ ಅಂತ ನಮಗೆ ಅದೇ ಅನ್ಸಿತ್ತು. ಆಮೇಲೆ ನಾವು ಇವ್ರ ಜಯಂತಿ ಮಾಡ್ತೀವ್ರಿ, ನಿಮ್ಮ ಹುಟ್ಟು ಹಬ್ಬ ಅಂದ್ರೆ ಯಾಕೆ ಜಯಂತಿಗಳನ್ನ ಆಚರಿಸ್ತೀರಿ ಅಂತೇಳಿ ಅದಕ್ಕೆ ಸಮ್ಮತಿ ಕೊಡ್ತಾ ಇರ್ಲಿಲ್ಲ. ಅವ್ರು ಮೊದ್ಲು ನಿಮ್ಮ ಜನ್ಮ ದಿನಾಚರಣೆ ಆಚರಿಸುವಕ್ಕಿಂತ ಮುಂಚೆ ನಿಮ್ಮ ಜನ್ಮದ ಕಾರಣವನ್ನ ಅರ್ಥಕೊಳ್ರಿ, ಯಾಕೆ ಬಂದಿದಿರಿ, ಏನ್ ಮಾಡ್ತಿದ್ರಿ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಆದ್ರಿಂದ ಆದ್ರೂ ಭಕ್ತರು ಬಿಡ್ತಾ ಇರ್ಲಿಲ್ಲ. ಗುರುಗಳೇ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ, ನಾವು ನಿಮ್ಮ ಜನ್ಮ ದಿನವನ್ನ ನಿಮಗಾಗಿ ಅಲ್ಲ ನಮ್ಮ ಶ್ರೇಯಸ್ಸಿಗಾಗಿ ಆಚರಿಸ್ತೀವಿ ಅಂತೇಳಿ ಆಚರಿಸ್ತಾ ಇದ್ರು ಅಂತೆ. ಆದ್ರಿಂದ ಒಂದ್ಸಲ ಅಂತೂ ಒಬ್ಬ ಇನ್ಸ್ಪೆಕ್ಟ್ರೇ ಪ್ರತಿ ಸಲ ಜನ್ಮ ಜಯಂತಿ ಆಚರಿಸ್ತಾ ಇದ್ರು, ಎಲ್ಲ ದುಡ್ಡು ಖರ್ಚು. ಆದ್ರೆ ಅವರು ಟ್ರಾನ್ಸ್ಫರ್ ಆದ್ರೆ ಈ ಸಲ ಜನ್ಮ ಜಯಂತಿ ಹೇಗೆ ಅಂತ ಅನ್ಕೊಂಡಿದ್ರಂತೆ ಎಲ್ರು. ಒಬ್ಬ ರಾತ್ರಿ ಯಾರೋ ಬಂದು ಕದ ಬಡಿತಾರೆ, ತೆಗೆದ್ ನೋಡಿದ್ರೆ ಒಂದು ಗಾಡಿ ತುಂಬಾ ಸರಕು ಸಾಮಗ್ರಿ. ಯಾರು ಕಳ್ಸಿದಾರೆ ಅಂದ್ರೆ ಯಾರು ಹೆಸರು ಹೇಳೋದಿಲ್ಲ. ಇಲ್ಲ ಇದು ಜಯಂತಿಗಾಗಿ ಒಬ್ರು ಹರಕೆ ಹೊತ್ತಿದ್ದಾರೆ ಕಳ್ಸಿದ್ದಾರೆ ಅಂತ ಹೆಸರು ಹೇಳಾರೆ ತಂದಿಳಿಸ್ತಾರೆ ಈ ರೀತಿ. ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಹೇಳ್ಬೇಕು, ನಮ್ಮ ಪತ್ರಿಜಿ ಸರ್ ತರನೇ ಏನು ಅಂದ್ರೆ, ಇವ್ರು ಯಾವತ್ತು ಪುಷ್ಪಹಾರವನ್ನು ಅರ್ಪಿಸಲು ಬಂದರೆ ಖಂಡಿತವಾಗಿ ಅದನ್ನ ನಿರಾಕರಿಸ್ತಾ ಇದ್ರು. ಅಂದ್ರೆ ಹೂವಿನ ಹಾರ ಅಂತವೆಲ್ಲ ಏನು ಬೇಡ, ದುಡ್ಡನ್ನ, ವೈಭವಿತವಾದ ಪಾದ ಪೂಜೆ, ಅಭಿಷೇಕ ಇವ್ ಯಾವ ಬೇಡ ಅಂತ ಆಶ್ರಮದಲ್ಲಿ ಇವಕ್ಕೆ ಅವಕಾಶ ಇರ್ಲಿಲ್ಲ, ಅನುಮತಿ ಇರ್ಲಿಲ್ಲ. ಮುಖ್ಯವಾಗಿ ಹಣವನ್ನ ಸ್ವೀಕರಿಸ್ತಾ ಇರ್ಲಿಲ್ಲ. ಪತ್ರಿ ಸರ್ ಎಂದು ದುಡ್ಡು ಮುಡ್ತಿರ್ಲಿಲ್ಲ, ತಗೋತಾ ಇರ್ಲಿಲ್ಲ, ಪಾದ ಪೂಜೆ ಇಲ್ಲ, ಇದೇ ವಿಶೇಷ. ಆದ್ರಿಂದ ನಮಗೆ ಇಂತಹ ಯೋಗಿ, ಅದಕ್ಕೆ ಪತ್ರಿ ಸರ್ ಎಲ್ಲರ ಬಗ್ಗೆ ಓದ್ರಿ, ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ರು. ಆದ್ರಿಂದ ಇವರು ಗಿರಿ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಅದೊಂದು ದೊಡ್ಡ ಮಹೋನ್ನತ ಮಹೋತ್ಸವ ಅದು. ಈಗ ರಮಣ ಮಹರ್ಷಿಗಳು ಮುಂದೆ ಹೋದ್ರೆ ಅವ್ರ ಹಿಂದೆ ಎಲ್ರೂ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್. ನಾವು ಕೂಡ ಗಿರಿ ಪ್ರದಕ್ಷಿಣೆ ಮಾಡಿದ್ವಿ. ಸುಮಾರು 6 ಗಂಟೆ ಸಮಯ, ರಾತ್ರಿ 3 ಗಂಟೆಗೆ ಎದ್ದು 4 ಗಂಟೆಯಿಂದ ಆರಂಭಿಸಿದ್ವಿ. ಮೌನವಾಗಿನೇ ಮಾಡಿದ್ವಿ. ಬಹಳ ಅದ್ಭುತ ಅನುಭವ. ಒಂದು ಸಲ ಆ ರಮಣ ಆಶ್ರಮ ಭೇಟಿ ಮಾಡ್ಬೋದು. ನನಗೆ ಸುಮಾರು ಸಲ ಗಂಗಾವತಿ ಪ್ರಾಣೇಶ್ ಅವರು 6 ಸಲ ಕೇಳಿದ್ದಾರೆ, ನೀವು ಅರುಣಾಚಲ ನೋಡಿದೀರಾ, ರಮಣಾಶ್ರಮ ನೋಡಿದೀರಾ ಅಂತೇಳಿ. ನನಗೆ ಪ್ರತಿ ಸಲ ಮಾಸ್ಟರ್ಸ್ ಇವ್ರ ಮೂಲಕ ನನಗೆ ಅರುಣಾಚಲ ಹೋಗೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಅಂತ ಅನಿಸಿ ನಾನು ಅದಕ್ಕೆ ಈ ರಜೆಯಲ್ಲಿ ಅದು ಪ್ಲಾನ್ ಮಾಡಿದ್ದೆ. ಈ ಆಶ್ರಮದಲ್ಲಿ ಕೂಡ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಇರುವಂತೆ ಮುಸಲ್ಮಾನರು, ಸ್ತ್ರೀಯರು, ಶೂದ್ರರು ಎಲ್ರೂ ಇರ್ತಾ ಇದ್ರು ಅಂತೇಳಿ, ಅವ್ರ ಕನಿಷ್ಠ ಮುಸಲ್ಮಾನರು ಇರ್ತಾ ಇದ್ರು, ಇಷ್ಟದ್ದು ಜನ ಅಂತೇಳಿ. ಅಲ್ಲಿ ಕೂಡ ಯಾವ ಜಾತಿ ಭೇದ ಭಾವ ಇರ್ಲಿಲ್ಲ, ಯಾವಾಗ್ಲೂ ಕಾರ್ಯತತ್ಪರತೆ ಇರ್ತಿದ್ರು. ಆದ್ರಿಂದ ಆಮೇಲೆ ಇನ್ನೊಂದು ಮುಖ್ಯವಾದದ್ದು, ಪತ್ರಿ ಸರಿ ಹೇಳಿದಂಗೆ ಹೆಂಗೆ ಸಂಸಾರ ನಿರ್ವಾಣ ಎರಡೂ ಇರ್ಬೇಕು ಆಧ್ಯಾತ್ಮಿಕ ಅಂತೇಳಿ. ಇವ್ರಿಗೊಬ್ರು ಪ್ರಶ್ನೆ ಕೇಳ್ತಾರೆ, ಆಧ್ಯಾತ್ಮಿಕ ಜೀವನವು ಗೃಹಸ್ಥ ಜೀವನವು ಒಂದಕ್ಕೊಂದು ಸಮಂಜಸವಾಗಿರಬಹುದೇ ಅಂತ ಪ್ರಶ್ನೆ ಕೇಳಿದಾಗ ಅವ್ರ ಉತ್ತರ ಎಷ್ಟು ಚೆನ್ನಾಗಿತ್ತು ರಮಣ ಮಹರ್ಷಿಗಳು ಅಂದ್ರೆ, ರಾಮಚಂದ್ರನನ್ನ ಉತ್ತರಿಸ್ತಾರೆ. ಅಂದ್ರೆ ಶ್ರೀರಾಮಚಂದ್ರ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಯಲ್ಲಿರುವ ಎಲ್ಲಿದ್ದುಕೊಂಡು ಗೃಹಸ್ಥ ಧರ್ಮವನ್ನು ಪರಿಪಾಲಿಸಲಿಲ್ಲವೇ ಅಂತೇಳಿ. ನಮ್ಮ ಪತ್ರಿ ಸರ್ ಕೂಡ ರಾಮಚಂದ್ರ ಅಂತೇಳಿ ರಾಮಚಂದ್ರನ ಉದಾಹರಣೆಗಳನ್ನೇ ಹೇಳ್ತಾ ಇದ್ರು. ಆಧ್ಯಾತ್ಮಿಕ ಭೌತಿಕ ಎರಡೂ ಜೀವನವನ್ನ ಸಾಗಿಸ್ಬೇಕು ಅಂತೇಳಿ. ಆದ್ರೆ ಕೊನೆ ದಿನಗಳಲ್ಲಿ, ನಿರ್ವಾಣದ ದಿನಗಳು ಬಹಳ ಅದ್ಭುತ. 48ರಲ್ಲಿ ಅವರಿಗೆ ಒಂದು ಕೈ ಮೇಲೆ ಫಸ್ಟ್ ಗುಳ್ಳೆ, ಒಂದ್ಸಲ ಶಸ್ತ್ರಚಿಕಿತ್ಸೆ ಆಗುತ್ತೆ, 2ನೇ ಸಲ ಆಗುತ್ತೆ, 3ನೇ ಸಲ ಅವ್ರು ಹೇಳ್ತಾರೆ, ಆ ಶಸ್ತ್ರಚಿಕಿತ್ಸೆ ರೇಡಿಯಂ ಟ್ರೀಟ್ಮೆಂಟ್ ಕೊಟ್ಟಾಗ 1000 ಚೇಳುಗಳು ಒಂದೇ ಸಾರಿ ಕುಟುಕಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟಂತೇಳಿ. ಆದ್ರೂ ಶಿಷ್ಯರಿಗಾಗಿ ಆ ಎಲ್ಲ ನೋವನ್ನ ತಡ್ಕೋತಾರ ಅವರು. ಗಿಡಮೂಲಿಕೆಗಳ ಔಷಧಿ ಎಲ್ಲ ಶಿಷ್ಯರು ಬೇಡ ಅಂದ್ರೆ, ನಾನು ಒಂದ್ಸಲ ನನ್ಗೆ ಹೇಳಿದ್ನ, ನನಗೆ ಈ ಟ್ರೀಟ್ಮೆಂಟ್ ಕೊಡಿಸ್ರಿ ಅಂತ ಹೇಳಿ ಶಿಷ್ಯರಿಗೆ ಕೇಳ್ತಾರೆ. ಆದ್ರೆ ಅವರ ಒತ್ತಾಯಕ್ಕೆ ಮಣಿದು ಕೊನೆಗೆ ಅವರು ಯಾವ ಶಸ್ತ್ರಚಿಕಿತ್ಸೆ ಬೇಡ, ಈ ಶರೀರವೇ ಒಂದು ರೋಗ ಅಂತ ಹೇಳ್ತಾರೆ. ಅಂತಹ ರೋಗಗ್ರಸ್ತರಾಗಿದ್ರು ಅವ್ರ ಮುಖದಲ್ಲಿ ಮಾತ್ರ ನಗು ಕುಂದಿರೋದಿಲ್ಲ. ಇವಾಗ್ಲೂ ಆ ಡಾಕ್ಟರ್ಗಳಿಗೆ ಆಶ್ಚರ್ಯ ಆಗ್ತದಂತೆ. ಆ ಟ್ರೀಟ್ಮೆಂಟ್ ಕೊಡುವಾಗ ಇವ್ರಿಗೆ, ವೈದ್ಯರಿಗೆಲ್ಲರಿಗೂ ಆಶ್ಚರ್ಯಚಕಿತರಾಗಿ ಒಂದು ದಿನ ವೇದನೆ ಅನುಭವಿಸ್ತಾ ಇಲ್ಲ. ಇದು ಅತಿಮಾನುಷ ಅಲಿಪ್ತತೆ ಅಂತೆ. ಅಲಿಪ್ತವಾಗಿರ್ತಿದ್ರು. ಎಂತ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅವ್ರಿಗೆ ನೋವಿಲ್ಲ, ಬಾಧೆ ಇಲ್ಲ, ಯಾವ ದುಃಖ ಇಲ್ಲ, ಅದಕ್ಕೆ ಏನು ಸ್ಪಂದನೆನೇ ಇಲ್ಲ.
ಆದ್ರಿಂದ ಅವರು ನಕ್ಕು ಬಿಡ್ತಾ ಇದ್ರು, ಹಾಸ್ಯ ಮಾಡ್ತಾ ಇದ್ರು. ಪತ್ರಿಸರು ಯಾವ ರೀತಿ ಹಾಸ್ಯ ಮಾಡ್ತಾ ಇದ್ರು, ಇವ್ರು ಕೂಡ ಆಗಾಗ ಪರಿಹಾಸಗಳನ್ನ ಮಾಡ್ತಾ ಇದ್ರು ಅಂತೇಳಿ ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರುನು ಕಡಿಮೆ. ಅವರಿಗೆ ನವಿಲ್ ಆನೆ, ವಿಶೇಷವಾಗಿ ಅರುಣಾಚಲ ದೇವಸ್ಥಾನದ ಆನೆ ಕೂಡ ಆ ನಮಸ್ಕಾರ ಮಾಡ್ತಾ ಇತ್ತು ಇವ್ರನ್ನ ನೋಡಿ. ಯಾಕಂದ್ರೆ ಆ ಶಕ್ತಿ ಹಾಗೆ. ಈ ರೀತಿ ಅವರು ಶರೀರದ ಬಗ್ಗೆ ಯಾವತ್ತೂ ಶರೀರ ಅಂತ ಅನ್ಕೊಳ್ಳೇ ಇಲ್ಲ. ಇಂತ ಮಹಾತ್ಮ ದೈಹಿಕವಾಗಿ ಕಣ್ಮರೆ ಆದ್ರೂ ಕೂಡ ಅವರ ಕರುಣಾಪೂರ್ವ ಸ್ವರೂಪ ಭಕ್ತರ ಹೃದಯದಲ್ಲಿ, ಅವರ ಸಂದೇಶ, ಅವರ ಪುಸ್ತಕಗಳ ಮೂಲಕ ಇವತ್ತಿಗೂ ನಮ್ಮೊಂದಿಗೆ ಸದಾ ಅವರಿದ್ದಾರೆ ಅಂತ ಸ್ಮರಿಸ್ತಾ, ಅವರನ್ನ ಸ್ಮರಿಸಿಕೊಳ್ಳಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಗೆ ವಂದಿಸಿ, ಭಗವಾನ್ ರಮಣರ ಕುರಿತು 4 ಮಾತುಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟ ಮತ್ತು ನಮ್ಮೊಂದಿಗಿರುವಂತ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ಈ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೇಡಮ್, ನೇತ್ರ ಮೇಡಮ್. ಅದ್ಭುತವಾಗಿತ್ತು ರಮಣ ಮಹರ್ಷಿಗಳದ್ದು. ತುಂಬಿ ಬಂತ್ರಿ ಇವತ್ತು ಕೇಳೋದಕ್ಕೆ. ಅದ್ಭುತವಾದ ಕಾನ್ಸೆಪ್ಟ್, ಸೂಪರ್ ಆಗಿತ್ತಂದ್ರೆ ರೀ ಅದು ಇನ್ನೂ ಕೇಳ್ಬೇಕು ಅನ್ಸಕತ್ತಿತ್ರಿ ಮೇಡಮ್. ಅಷ್ಟೊಂದು ಹೃದಯ ಉಕ್ಕಿ ಬಂತು ನೋಡ್ರಿ ಅದು ಕೇಳೋದಕ್ಕೆ. ಧನ್ಯವಾದ. ನಮ್ಮದು ಜೀವನ ಇದನ್ನ ಕೇಳಿ ಧನ್ಯವಾದ ಇವತ್ತು. ಥ್ಯಾಂಕ್ ಯು. ಅದ್ಭುತವಾದ ವಿಷಯ ಮೇಡಮ್. ಅದಕ್ಕೆ ಸ್ವಾಧ್ಯಾಯ, ಅದಕ್ಕೆ ಪುಸ್ತಕ ಓದ್ಬೇಕು. ಥ್ಯಾಂಕ್ ಯು ಮೇಡಮ್. ಮೇಡಮ್, ಜಯಶ್ರೀ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಕ್ಲಾಸ್ ಚೆನ್ನಾಗಿತ್ತು ಮೇಡಮ್. ಧ್ಯಾನನೂ ಅದ್ಭುತವಾಗಿತ್ತು. ನಿಮ್ ಮಗಳು ನಿಮ್ಗಿಂತ ಸುಂದರವಾಗಿ ಹೇಳಿದ್ರಿ ಮೇಡಮ್. ಹೌದ್ರಿ. ಆಕಿ ಇಂಗ್ಲಿಷ್ ಬುಕ್ ತಂದ್ಕೊಂಡ್ಲು ಓದ್ಕೊಳ್ಳೋದಕ್ಕೆ, ನಾನು ಕನ್ನಡ ಬುಕ್ ತಂದ್ಕೊಂಡೆ. ಚೆನ್ನಾಗಿ ಹೇಳಿದ್ರಿ. ಇಷ್ಟು ಸಣ್ಣ ವಯಸ್ಸಿನಾಗನ ಈ ರೀತಿ ಚೆನ್ನಾಗಿ ಹೇಳಿದ್ರಿ. ಬಹಳ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಅಡ್ಡಿಲ್ರಿ. ಬಹಳ ಚೆನ್ನಾಗಿ ಸವಿಸ್ತಾರವಾಗಿ ಅವ್ರದೆಲ್ಲ ರಮಣ ಮಹರ್ಷಿಗಳ ಸ್ಟೋರಿಯನ್ನ ಹೇಳಿದ್ರಿ. ಅಂತಿಮ ದಿನಗಳು ವಿಶೇಷವಾಗಿ ಬಹಳ ಚಂದ ಹೇಳ್ರಿ. ಬಹಳ ಚಂದ ತಯಾರ್ ಮಾಡ್ರಿ ಹಿಂದಿನ. ಆ ಆತ್ಮ ಅದಕ್ಕಾಗಿಯೇ ರೆಡಿಯಾಗಿ ಬಂದಿರ್ತದ ಮೇಡಮ್. ನಾವು ಮಾಡೋದು ಅನ್ನೋದಕ್ಕಿಂತ ಎಷ್ಟು ರಮಣರಿಗೆ ಸೂಪರ್. ಅದು ಒಂದ್ ಸೋಲ್ ಮೇಡಮ್. ಅದು ಶಾರೀರಿಕವಾಗಿ ನೋಡಿದಾಗ ಮಗಳು, ತಾಯಿ ಇವೆಲ್ಲ ನಾವು ಯಾವಾಗ್ಲೂ ಪ್ರತಿ ಕ್ಷಣ ಆತ್ಮ ಎದ್ದ ತಕ್ಷಣ ನಾವೊಂದು ಆತ್ಮ ಈ ಶರೀರದಲ್ಲಿ ಇದೀವಿ, ಈ ಜನ್ಮದಲ್ಲಿ ಇದೀವಿ. ಶಾರೀರಿಕವಾಗಿ ಮಗಳೇ. ನಿಮ್ ಮಗಳು ಪ್ರತಿದಿನಾನು ಧ್ಯಾನ ಮಾಡ್ತಾರ? ಹೌದ್ರಿ ಮೇಡಮ್, ಧ್ಯಾನ ಮಾಡ್ತಾರ್ರಿ ಅವ್ರು ರೀ. ಒಳ್ಳೆ ವಿಚಾರ. ಮೈಸೂರಲ್ಲಿ BAMS ಓದ್ತಾ ಇದ್ದಾಳೆ. ಧ್ಯಾನನೂ ಮಾಡ್ತಾಳ್ರಿ. ಅಡ್ಡಿಲ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಮಾತಾಡಿ. ಲಕ್ಷ್ಮಿ ಮೇಡಮ್ ಮಾತಾಡಿ. ಗೊತ್ತಾಯ್ತು, ಲಕ್ಷ್ಮಿ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳ್ರಿ ಮೇಡಮ್. ರಮಣ ಮಹರ್ಷಿ ಅವ್ರ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು. ಆಕ್ಚುಲಿ ಇಷ್ಟು ವಿಷಯಗಳು ಸಹ ಗೊತ್ತಿರ್ಲಿಲ್ರಿ ನಮಗೂ ಕೂಡ. ತುಂಬಾ ಹೊಸ ವಿಚಾರಗಳನ್ನ ಸಹ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ PMC ಬಾಗಲಕೋಟೆ ವತಿಗೆ ಬಂದು ತುಂಬಾ ಅದ್ಭುತವಾದಂತಹ ರಮಣ ಮಹರ್ಷಿ ಅವರ ಜೀವನ ಚರಿತ್ರೆಯನ್ನ ತುಂಬಾ ಅದ್ಭುತವಾಗಿ ಕೊಟ್ರಿ ಮೇಡಮ್. ರಿಯಲಿ ಗ್ರೇಟ್ ಮೇಡಮ್. ವಂಡರ್ಫುಲ್ ಸ್ಟೇಷನ್ ಈ ದಿನ. ಮಾಸ್ಟರ್ಸ್, ನಾಳೆಯ ದಿನ PMC ಬಾಗಲಕೋಟೆ
ಅಡಿಯಲ್ಲಿ ಆನಾಪಾನಸತಿ, ಪ್ರಾಥಮಿಕ ಧ್ಯಾನ ವಿಜ್ಞಾನ ಹೊಸಬ್ರೇನಿದೆ, ಯಾರು ಮಿಸ್ ಮಾಡಬೇಡಿ. ಪ್ರತಿಯೊಬ್ರು ಜಾಯಿನ್ ಆಗಿ. ಈ 21 ಸ್ಟಾರ್ಟ್ 1 ಸ್ಟಾರ್ಟ್ ಆಗುತ್ತೆ ಬಂದಿದ್ದೀರಾ, ಬಟ್ ಅಷ್ಟಾಗಿ ಜಾಯಿನ್ ಸ್ಟಾರ್ಟ್ ಆಗುತ್ತೆ. ಮಾಸ್ಟರ್ಸ್ ಎಲ್ಲರೂ ಜಾಯಿನ್ ಆಗಿ. ಮೇಡಮ್ ನಿಮ್ಗೂ ಸಹ ಥ್ಯಾಂಕ್ ಯು. ಮೇಡಮ್ ಕಂಟಿನ್ಯೂ ಮಾಡಿ. ಸರಿ ಮೇಡಮ್. ಸರ್ ರವೀಂದ್ರ ಸರ್ ಮಾತಾಡಿ ಸರ್. ಥ್ಯಾಂಕ್ ಯು ಮೇಡಮ್. ರವೀಂದ್ರ ಸರ್ ಮಾತಾಡಿ. ನಮಸ್ಕಾರ ಅಕ್ಕಾರ. ನಮಸ್ತೆ ಸರ್. ರಮಣ ಮಹರ್ಷಿಯ ಬದ್ದಲ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಯಾಕಂದ್ರ ಆ ರಮಣ ಮಹರ್ಷಿ ಅನ್ನುವಂತ ರಮಣ ಮಹರ್ಷಿ ಋಷಿಗಳ ಬದ್ದಲ ನಮಗೆ ಇಷ್ಟೊಂದು ಅದ್ಭುತವಾದದ್ದ ಒಂದು ದೇಹ ಅಲ್ಲ, ಪಂಚೇಂದ್ರಿಯಗಳಲ್ಲ, ಕರ್ಮೇಂದ್ರಿಯಗಳಲ್ಲ, ಒಂದು ಸಾದಾ ಸೀದಾ ಧ್ಯಾನ ಕರ್ಕೊಂಡು ಹೋಗ್ಬಿಟ್ರಿ ನಮ್ಗ. ನೀವು ಅದ್ಭುತವಾಗಿ ನೀವು ಸಾದರ ಪಡಿಸಿದ್ರಿ. ಧನ್ಯವಾದಗಳು. ತಮ್ಮ ಮಗಳ ಅವರು ಡಾಕ್ಟರ್ ಅವರು ಅದ್ಭುತವಾಗಿ ಅವರ ಸಂದೇಶವನ್ನು ಕೊಟ್ರು. ಯಾಕಂದ್ರ ಅದು ಅವ್ರು ಹೇಳ್ತಕ್ಕಂತ ಮಾತುಗಳು ನಮ್ಮ ಮನದಾಳದೊಳಗ ನಮ್ಮ ಹೃದಯಕ್ಕೆ ಮುಟ್ಟಿದಂಗ ಆಯ್ತು. ಯಾಕಂದ್ರ ಅಷ್ಟೊಂದು ಸರಳವಾಗಿ ಬದುಕಿದಂತ ರಮಣ ಮಹರ್ಷಿ ಅವ್ರಿಗೆ ಬದ್ದಲ್ಲ ನಮಗ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮಂಜುಳಾ ಮೇಡಮ್ ಮಾತಾಡಿ. ಹಲೋ, ನಮಸ್ತೆ. ಲಲಿತಮ್ಮ ಅವ್ರಿಗೆ ನಮಸ್ಕಾರ. ಚೆನ್ನಾಗಿತ್ತಮ್ಮ ನಿಮ್ ಕ್ಲಾಸ್ ಇವತ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಕಣ್ಣು ತುಂಬಿ ಬರೋಷ್ಟು ಚೆನ್ನಾಗಿತ್ತಮ್ಮ. ಅಮ್ಮ ಒಂದು ವಿಷಯ ಹೇಳ್ಬೇಕು ನಿಮ್ಗೆ. ಇದು ಒಬ್ರು ಇಲ್ಲಿ ಏನು ಎಲ್ಲಾ ನಾರ್ಮಲ್ ಬರ್ತಾಯ್ತಮ್ಮ, ಎಲ್ಲ ಚೆಕ್ ಮಾಡ್ಸಿದ್ರಿ ಹಾಸ್ಪಿಟ್ಲಲ್ಲಿ. ಹಲೋ ಹೇಳಿ ಅಮ್ಮ. ಅದೇ ಏನ್ ಚೆಕ್ ಮಾಡ್ಸಿದ್ರು ಏನು ಪ್ರಾಬ್ಲಮ್ ಇಲ್ಲ. BP ಅಂತ ಹಾಸ್ಪಿಟ್ಲಿಗೆ ಹೋದ್ರು. ಅದು ಒಂದಕ್ಕೊಂದು ಜತ್ ಕುಡ್ಕೊಂಡ್ ಬ್ಲಡ್ ಹಾಕ್ಸಿರು. ಬ್ಲಡ್ ಅವ್ರಿಗೆ ಇದಾಗ್ತಿಲ್ಲ, ಇನ್ಕ್ರೀಸ್ ಆಗ್ತಿಲ್ಲ. ಅದೇ ಸುಮ್ನೆ ಮಲಗ್ಬಿಡ್ತಾರೆ ಸುಸ್ತು ಅಂತ. ಏನ್ ಅದು ಮಾಡೋದು, ಧ್ಯಾನ ಮಾಡಕ್ಕೂ ಅವ್ರಿಗೆ ಆಗ್ತಾ ಇಲ್ಲಮ್ಮ. ಅದಕ್ಕೇನಾರ ನಿಮ್ಮ ಹತ್ರ ಸೊಲ್ಯೂಷನ್? ಅದೇ ಸರ್ಕಲ್ ಯಾವ್ದಾರ ಹಾಕ್ಸಿ, ಕ್ರಾಫ್ಟ್ ಸರ್ಕಲ್ ಆಗ ಯಾವ್ದಾರ ಹಾಕ್ಸಿ ಮಾಡ್ಸಿದ್ರೆ ರೆಡಿ ಆಗ್ತಾರ ಅಂತ ಪ್ರಯತ್ನ ಮಾಡಿ ಮೇಡಮ್. ಹೈ ಎನರ್ಜಿ ಅಂತ ಹಾಕಿ ಅವ್ರಿಗೆ ಕಣ್ಣು ಮುಚ್ಚದಲ್ಲಿ ಮ್ಯೂಸಿಕ್ ಮತ್ತು ಸ್ಪೀಚ್ ಕೇಳಕ್ ಹೇಳಿ. ಅವ್ರಿಗೆ ಅವ್ರ ಪಕ್ಕದಲ್ಲಿ ಇರೋರಿಗೆ ಹೇಳಿ, ಅವ್ರಿಗೆ ಸಂಗೀತವನ್ನ ಯಾವಾಗ್ಲೂ ಮ್ಯೂಸಿಕ್ ಪವರ್ ಇದೆ. ಅದು ಎಸ್ಪೆಷಲಿ PMC ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಇಡಕ್ ಹೇಳ್ರಿ. ಒಂದ್ ಹೈ ಎನರ್ಜಿ ಒಂದ್ ಸಾಕ್ರಿ. ನಿಧಾನಕ್ಕೆ ರಿಕವರಿ ಆದ್ಮೇಲೆ ಅವ್ರು ಧ್ಯಾನ ಮಾಡೋದಕ್ಕೆ ಹೇಳಿ. ಅದು ಇದು ಎನರ್ಜಿದ್ ಒಂದ್ ಹಾಕಿದ್ರೆ ಸಾಕಮ್ಮ. ಮೇಡಮ್. ಅಮ್ಮ ನೀವು ಇಲ್ಲಿ ಮೇಡಮ್ ಇಲ್ಲಿ ಈ ಸೆಷನ್ಗೆ ಸಂಬಂಧಪಟ್ಟವೇ ಕೇಳ್ಬೇಕ್ರಿ ಮೇಡಮ್. ಹೌದ್ರಾ? ಸರಿ ಮೇಡಮ್, ನಾಳೆ ಕಾಲ್ ಮಾಡ್ತೀನಿ. ಉಳಿದವ್ರಿಗೆ ತೊಂದ್ರೆ ಆಗಲ್ವಾ? ಸರಿ ಅಮ್ಮ, ಆಯ್ತಮ್ಮ. ಕ್ಷಮೆ. ಓಕೆ ಮೇಡಮ್, ಥ್ಯಾಂಕ್ ಯು. ಅವ್ರು ಈ ಕ್ಲಾಸ್ ಅಲ್ಲಿ ಇದ್ರು, ಅದಕ್ಕೆ ಕೇಳ್ದೆ ಅಮ್ಮ. ಇಲ್ಲ ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ. ಆಮೇಲೆ ಮೇಡಮ್ ಅವ್ರ ಕಾಲ್ ಮಾಡಿ ಮಾತಾಡಿ ಮೇಡಮ್. ಆಯ್ತು, ಮಾಡ್ತೀನಿ. ಅವ್ರು ಇವತ್ ಜಾಯಿನ್ ಆಗಿದ್ರು, ಅದಕ್ಕೆ ಕೇಳ್ದೆ. ಒಳ್ಳೇದಾಯ್ತು, ಜಾಯಿನ್ ಆಗಿದ್ದೀರಾ ಅಂದ್ರೆ ಒಳ್ಳೇದಾಯ್ತು. ತೊಂದ್ರೆ ಇಲ್ಲ, ಅವ್ರಿಗೂ ಆನ್ಸರ್ ಸಿಕ್ಕಿತ್ತಲ್ರಿ. ಸರ್ ಪ್ರಕಾಶ್ ಸರ್ ನಮಸ್ತೆ, ಮಾತಾಡಿ ಸರ್. ನಮಸ್ಕಾರ ಮೇಡಮ್ ಅವ್ರೆ. ನಮಸ್ತೆ ಸರ್. ಬಹಳ ಅದ್ಭುತವಾಗಿ ನಿಮ್ಮ ವಾಣಿ ಬಂತ್ರಿ ಮೇಡಮ್. ರಮಣ ಮಹರ್ಷಿಗಳು ಒಂದ 10 ನಿಮಿಷ ಕೇಳಿದಂಗ ಆಗೈತ್ ನೋಡ್ರಿ ಮೇಡಮ್ ಅವ್ರ. ನೀವು 1 hour ಹೇಳಿದ್ರೆ ಬಹಳ ಅದ್ಭುತವಾಗಿ ಮೂಡಿ ಬಂತು ಮೇಡಮ್ ಅವ್ರ. ಚೆನ್ನಾಗಿ ಅವರ ಜೀವನ ಚರಿತ್ರೆಯನ್ನ, ಹೇಗೆ ಅವರ ಜೀವನ ಇದನ್ನ ಮಾಡಿರೋ ಬದಲ ಬಹಳ ಚೆನ್ನಾಗಿ ಹೇಳಿದ್ರಿ. ಮತ್ತು ಕುಮಾರಿಯಾದಂತ ನವ್ಯ ಮೇಡಮ್ರು ಅದ್ಭುತ ವಾಗ್ಮಿ ಮೇಡಮ್ ಅವರು. ಮೊನ್ನೆ ಬಳ್ಳಾರಿನಲ್ಲಿ ನಾನು ಕೇಳಿದೆ ಮೇಡಮ್ ಅವ್ರದ್ದು. ರಿಯಲಿ ಗ್ರೇಟ್ ಮೇಡಮ್ ರೇ. ನಿಮ್ದ ಜ್ಞಾನದ ಕುಟುಂಬ ರೇ ನಿಮ್ದ. ಅದ್ ಯಾವ ಜನ್ಮದ ಪುಣ್ಯ ಫಲ ಏನು. ಈ ದೇಶದಾಗ ಬಂದು ಇಬ್ರು ನೀವು ಕಾರ್ಯಕ್ರಮ ಕೊಟ್ರೆ. ಅವರು ಮೇಡಮ್ರು ಬಹಳ ವಂಡರ್ಫುಲ್ ಅದಾರ ಮೇಡಮ್ ರೇ.
ನಮ್ಗೆ ಕೇಳ್ಬೇಕ್ ಅನ್ನೋದ ಎರಡು ಬಾಯ್ ಟು ಆಗ್ಬಿಟ್ಟೈತ್ರಿ ಮೇಡಮ್ ರೇ. ಈಗ ಒಂದ ಟೇಷನ್ದಾಗ ಇಬ್ಬರದು ನಮ್ಮ ವಾಣಿ ಕೇಳಿದ್ರು ಸರ್, ನಮ್ ಭಾಗ್ಯ ರೀ ಇವತ್ತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಡ್ಡಿಲ್ರಿ. ಮತ್ತೆ ಬಂದೆ ನಿಮ್ಮ ಕಾರ್ಯಕ್ರಮ ಕೊಡ್ರಿ ಮೇಡಮ್ ಅವರ. ಓಕೆ ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಓಕೆ. ಥ್ಯಾಂಕ್ ಯು ಪ್ರಕಾಶ್ ಸರ್. ನಮಸ್ಕಾರ. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ ಮೇಡಮ್. ಓಕೆ ಮೇಡಮ್. ಸೆಷನ್ ತುಂಬಾ ರಮಣ ಮಹರ್ಷಿ ಅವ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಮೂಡಿ ಬಂತು ಮೇಡಮ್. 16ನೇ ವಯಸ್ಸಿನಲ್ಲೇ ಅವರಿಗೆ ನಾನ್ ಯಾರು ಅಂತ ಅನ್ನೋದು ಅವ್ರಿಗೊಂದ್ ಪ್ರಶ್ನೆ ಬಂದಿದ್ದು, ಅಂತ ದೊಡ್ಡ ಸಾಧನೆಯನ್ನ ಮಾಡಿ ಧ್ಯಾನ ಕೂತ್ಕೊಂಡಾಗ ಕ್ರಿಮಿ ಕೀಟಗಳು ಬಂದು ಆ ತಾಯಿ ನೀನ್ ಬಾ ಅಂತಂದಾಗ ಅವ್ರೊಂದ್ ಮಾತು ಹೇಳ್ತಾರ, ನಡೆಯದೇ ಇರುವುದು ನಡೆಯೋದಿಲ್ಲ, ನಡೀಲಿ ಅಂತ ಅನ್ನೋದನ್ನ ಯಾವ್ದ್ ನಡಿಬೇಕಾದಲ್ಲ ಅದನ್ನ ನಮ್ಗ್ ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತುಂಬಾ ಅದ್ಭುತವಾಗಿ ಅಂತ ಅದು ಒಂದ್ ಮಾತಾದ್ರೆ ಸಾಕು, ನಾವ್ ಏನು ಅಲ್ಲ, ಸಾಕ್ಷೀಭೂತವಾಗಿ ಕೇವಲ ಇರ್ಬೇಕಂತ ಅನ್ನೋದು ಮಾತ್ರ ನಮ್ಗೆ ಗೊತ್ತಾಗ್ತಾ ಇದೆ. ಅದೇ ರೀತಿ ಕುಮಾರಿ ನವ್ಯಶ್ರೀನು ಸಹಿತ ಜ್ಞಾನಿಗೆ ದೈಹಿಕವಾಗಿ ಏನು ತೊಂದರೆಗಳು ಇರೋದಿಲ್ಲ, ಪೇನ್ ಅಂತ ಹೇಳಿಲ್ಲ. ಆಮೇಲೆ ನಾನ್ ಯಾರು ಅಂತ ಅನ್ನೋದನ್ನ ನಾವು ಮೊದ್ಲು ಆಲೋಚನೆ ಮಾಡಿ ನಾವ್ ಅದನ್ನ ಮೊದಲು ತಿಳ್ಕೊಳ್ಬೇಕು ಅಂತ ತುಂಬಾ ಅದ್ಭುತವಾಗಿ ನವ್ಯಶ್ರೀನು ಕೂಡ ಸೆಷನ್ ನಡೆಸ್ಕೊಟ್ಲು ಮೇಡಮ್. ನಮ್ಗಿಬ್ರಿಗೂ PMC ಬಾಗಲಕೋಟೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇವೆ. ಥ್ಯಾಂಕ್ ಯು. ತಮಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.